Good afternoon to all of you. So, Good afternoon, sir. ಹಿಂದಿನ ಕ್ಲಾಸ್ನಲ್ಲಿ ನಾವು ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಬಗ್ಗೆ ತಿಳ್ಕೊಂಡಿದ್ವಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಜೀವ ವೈವಿಧ್ಯತೆಯನ್ನು ಹೇಳಬೇಕಾದ್ರೆ ನಾನು ಒಂದು ಮಾತನ್ನು ಹೇಳಿದ್ದೆ, ಭಾರತವನ್ನ ಒಂದು ಬೃಹತ್ ಜೈವಿಕ ವೈವಿಧ್ಯದ ರಾಷ್ಟ್ರ ಅಂತ ಕರೀತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ನಮ್ಮ ಭಾರತದಲ್ಲಿ ಜೀವ ವೈವಿಧ್ಯತೆ ಅತ್ಯಂತ ಶ್ರೀಮಂತವಾಗಿದೆ. ಇದಕ್ಕೆ ಹಲವಾರು ಕಾರಣ. ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಭಾರತ ಇರೋದು ಒಂದು ಏನ್ ಹೇಳ್ತೀರಿ ನಾವು ಉಷ್ಣವಲಯದಲ್ಲಿ ಅಥವಾ ಟ್ರಾಪಿಕಲ್ ಕಂಟ್ರಿ, ಅಥವಾ ಇದು ಒಂದು ಉಷ್ಣವಲಯದ ರಾಷ್ಟ್ರ. ಯಾವತ್ತೂ ಜೀವ ವೈವಿಧ್ಯತೆ ಹೆಚ್ಚಿರೋದು ಈ ಭೂಮಧ್ಯ ರೇಖೆ ಇರ್ತದಲ್ಲ, ಅಥವಾ ಸಮಭಾಜಕ ವೃತ್ತ ಅಂತ ನೀವೇನ್ ಹೇಳ್ತೀರಿ, ಅಥವಾ ಇಕ್ವೇಟರ್, ಅದರ ಆಚೆ ಈಚೆ ನಾವು ಅದನ್ನ ಉಷ್ಣವಲಯ ಅಂತ ಕರಿತೀವಿ. ಈ ಉಷ್ಣವಲಯದಲ್ಲಿ ಯಾವತ್ತೂ ಜೈವ ವೈವಿಧ್ಯತೆ ಹೆಚ್ಚಿರ್ತದೆ. ಹೀಗಾಗಿ ಭಾರತ ಉಷ್ಣವಲಯದಲ್ಲಿರೋದ್ರಿಂದ ಇಲ್ಲಿ ಜೀವ ವೈವಿಧ್ಯತೆ ಹೆಚ್ಚಿದೆ. ಹೀಗಾಗಿ ಭಾರತವನ್ನ ಒಂದು ಬೃಹತ್ ಜೀವ ವೈವಿಧ್ಯತೆ ಇರ್ತಕ್ಕಂಥ ರಾಷ್ಟ್ರ ಅಂತ ನಾವೆಲ್ಲ ಕರಿತಾ ಇದ್ದೇವೆ. ಹಾಗಾದ್ರೆ ಈ ಭಾರತದಲ್ಲಿ ಉಷ್ಣವಲಯದಲ್ಲಿ ಇದ್ರೂ ಕೂಡ ಇಡೀ ಸಂಪೂರ್ಣ ಭಾರತ ಒಂದೇ ರೀತಿಯಾಗಿದೆಯಾ? ಭಾರತದ ಭೂ ಮೇಲ್ಮೈ ಇರ್ಬೋದು, ಅಥವಾ ವಾತಾವರಣ ಇರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು, ಅಥವಾ ಇಲ್ಲಿಯ ಪ್ರಾಕೃತಿಕ ಪರಿಸರ ಇರ್ಬೋದು, ಇದೆಲ್ಲ ಇಡೀ ಭಾರತದಲ್ಲಿ ಒಂದೇ ರೀತಿಯಾಗಿದೆಯಾ? ಈ ಪ್ರಶ್ನೆಯನ್ನ ನಾನು ನಿಮ್ಗೆ ಕೇಳಿದಾಗ ನೀವೆಲ್ಲರೂ ಹೇಳ್ತೀರಿ, ಇಲ್ಲ, ಖಂಡಿತ ಹಾಗಿಲ್ಲ. ಭಾರತ ವೈವಿಧ್ಯತೆ, ಹೇಗೆ ಜೀವ ವೈವಿಧ್ಯತೆ ಇದೆಯೋ ಇಲ್ಲಿ ಈ ಒಂದು ಭೌಗೋಳಿಕವಾಗಿ ಕೂಡ ಅತ್ಯಂತ ಹೆಚ್ಚಿನ ವೈವಿಧ್ಯತೆಯನ್ನ ನಾವು ಭಾರತದಲ್ಲಿ ಕಾಣ್ತಾ ಇದ್ದೀವಿ. ಬಹುಶಃ ಅದಕ್ಕಾಗಿನೇ ಭಾರತವನ್ನ ಒಂದು ಏನಂತೀವಿ ನಾವು, ಇದು ಒಂದು ಖಂಡ ಅಂದ್ರೆ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಭಾರತ ಮತ್ತು ಅದರ ಸುತ್ತಮುತ್ತ ದೇಶಗಳನ್ನೆಲ್ಲ ಸೇರಿ ನಾವು ಹೇಳ್ತಾ ಇರ್ತೇವೆ. ಇದನ್ನ ನಾವು ಒಂದು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಕರಿತಾ ಇರ್ತೇವೆ. ಅಂದ್ರೆ ಇದು ಒಂದು ಖಂಡ, ಅಥವಾ ಹೇಗಿದೆ ಕಾಂಟಿನೆಂಟ್ ಅಲ್ಲಿ ಹೇಗೆ ಬೇರೆ ಬೇರೆ ರೀತಿಯಾದಂತ ಒಂದೇ ಭೂಪ್ರದೇಶ ಇದ್ರೂ ಕೂಡ ಅಲ್ಲಿ ವ್ಯತ್ಯಾಸಗಳನ್ನು ಗಮನಿಸ್ತೇವೆ. ಹಾಗೆಯೇ ಈ ಭಾರತದಲ್ಲಿ ಕೂಡ ಅತ್ಯಂತ ಪ್ರಮುಖವಾಗಿ ನೀವು ವ್ಯತ್ಯಾಸಗಳನ್ನ ಮತ್ತು ವೈವಿಧ್ಯತೆಯನ್ನ ಹವಾಗುಣ ಅಥವಾ ಭೂಮೇಲ್ಮೈ ಇವುಗಳಲ್ಲಿ ಕಾಣಲಿಕ್ಕೆ ಸಾಧ್ಯ. ಹೀಗಾಗಿ ಇವು ಕೂಡ ಈ ನಮ್ಮ ಭಾರತದ ಜೀವ ವೈವಿಧ್ಯತೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಇವುಗಳ ಆಧಾರದ ಮೇಲೆ ಭಾರತವನ್ನ ನಾವು ಸುಮಾರು 10 ಭೂ ಜೈವಿಕ ಘಟಕಗಳಾಗಿ ಅಥವಾ ವಲಯಗಳಾಗಿ ವಿಂಗಡಿಸಲಿಕ್ಕೆ ಸಾಧ್ಯ. ಇದನ್ನ ನಾವು ಬಯೋಜಿಯೋಗ್ರಫಿಕ್ ಝೋನ್ಸ್ ಅಂತ ಕರಿತೀವಿ. ಬಯೋಜಿಯೋಗ್ರಫಿಕ್ ಝೋನ್ಸ್ ಅಂತಂದ್ರೆ ಈ ಏನ್ ಹೇಳಿದ್ನಲ್ಲ, ಬಯೋಜಿಯೋಗ್ರಫಿಕ್ ಝೋನ್ಸ್ ಅಂದ್ರೆ ಜೈವಿಕ ಭೂವೈವಿಧ್ಯ ಅಥವಾ ಭೂಮಿಯಲ್ಲಿ ಇರ್ತಕ್ಕಂಥ ವೈವಿಧ್ಯತೆಗಳನ್ನ. ಜಿಯೋಗ್ರಫಿಕ್ ಝೋನ್ ಅಂತಂದ್ರೆ, ಬಯೋಜಿಯೋಗ್ರಫಿಕ್ ಝೋನ್ ಅಂತಂದ್ರೆ ಇದನ್ನು ನಾವು ಕನ್ನಡದಲ್ಲಿ ಜೈವಿಕ ಭೂ ಘಟಕಗಳು ಅಥವಾ ವಲಯಗಳು ಅಂತ ಹೇಳಿದ್ರು ಕೂಡ ಇಂಥದ್ದು ಭಾರತದಲ್ಲಿ 10 ಇದೆ. ಇವುಗಳನ್ನ ಹೇಗೆ ವಿಭಾಗ ಮಾಡಿದ್ದಾರೆ ಅಂತಂದ್ರೆ, ಹವಾಗುಣ, ಅಲ್ಲಿರ್ತಕ್ಕಂಥ ಪ್ರಾಣಿ ಮತ್ತು ಸಸ್ಯವರ್ಗ, ಜೊತೆಗೆ ಭೂ ಮೇಲ್ಮೈ, ಇವುಗಳನ್ನ ಆಧರಿಸಿ ಭಾರತವನ್ನ 10 ಇಂಥ ಒಂದು ಘಟಕಗಳನ್ನಾಗಿ ಮಾಡಿದ್ದಾರೆ. ಯಾವುದೇ ಒಂದು ದೇಶದಲ್ಲಿ ಅಥವಾ ಒಂದು ನಾವು ಬಯೋಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಅನ್ನ ಅಥವಾ ವಿಭಾಗವನ್ನ ಭಾರತದಲ್ಲಿ ಮಾಡಿದಾಗ ಇದನ್ನು ನಾವು ಬಯೋಜಿಯೋಗ್ರಫಿಕ್ ಝೋನ್ಸ್, ಆಮೇಲೆ ಬಯೋಟಿಕ್ ಪ್ರಾವಿನ್ಸ್, ಲ್ಯಾಂಡ್ ರೀಜನ್, ಬಯೋಮ್, ಹೀಗೆ ನಾವು ಅದನ್ನ ಮುಂದೆ ಅದನ್ನ ಮತ್ತು ಕೂಡ ವಿಭಜನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ರಿಚ್ ಅಥವಾ ಶ್ರೀಮಂತವಾದಂಥ ಜೀವ ವೈವಿಧ್ಯತೆಯನ್ನು ಹೊಂದಿರುವ ಭಾರತ ಜಗತ್ತಿನಲ್ಲಿ 10ನೇ ಸ್ಥಾನವನ್ನ ಈ ಒಂದು ಜೀವ ವೈವಿಧ್ಯತೆಯಲ್ಲಿ ಉಳಿಸ್ಕೊಂಡಿದೆ. ಹಾಗಾದ್ರೆ ಈ 10 ಭೂ ಜೈವಿಕ ಘಟಕಗಳು ಯಾವುದು ಅಂತ ವಿಚಾರ ಮಾಡಿದಾಗ ಅವು ಟ್ರಾನ್ಸ್ ಹಿಮಾಲಯನ್ ಝೋನ್, ಟ್ರಾನ್ಸ್ ಹಿಮಾಲಯನ್ ಝೋನ್ ಅಂದ್ರೆ ಅಪ್ಪರ್ ರೀಜನ್, ಯೂಸ್ವಲಿ ಹಿಮಾಲಯ ಪರ್ವತದ ಎತ್ತರದ ಪ್ರದೇಶಗಳು. ಆಮೇಲೆ ಹಿಮಾಲಯ ಝೋನ್ ಅಂತಂದ್ರೆ ಮಧ್ಯ ಮತ್ತು ಹಿಮಾಲಯದ ಫುಟಿಲ್ ಅಂದ್ರೆ ಅದರ ಈ ಒಂದು ಪರ್ವತದ ತಳಭಾಗ. ಆಮೇಲೆ ಮರುಭೂಮಿ, ಸೆಮಿ ಎರಿಡ್ ಅಂದ್ರೆ ಅರೆ ಮರುಭೂಮಿ ಅಂತ ಹೇಳ್ಬೋದು. ಆಮೇಲೆ ಪಶ್ಚಿಮ ಘಟ್ಟಗಳು,
ನಂತರ ದಕ್ಷಿಣದ ಪ್ರಸ್ಥಭೂಮಿ ಡೆಕ್ಕನ್ ಪೆನಿನ್ಸುಲಾ, ಗಂಗಾ ನದಿಯ ಮುಖಜ ಭೂಮಿ ಪ್ಲೇನ್ಸು, ಮತ್ತೆ ಈಶಾನ್ಯದ ಭಾರತ, ಹಾಗೇನೆ ನಾವು ನಡುಗಡ್ಡೆಗಳು ಮತ್ತು ಕರಾವಳಿ ಪ್ರದೇಶ, ಹೀಗೆ 10 ವಲಯಗಳನ್ನಾಗಿ ಅಥವಾ ಘಟಕಗಳನ್ನಾಗಿ ಭಾರತದ ಜೈವಿಕ ಭೂ ಪ್ರದೇಶವನ್ನು ನಾವು ವಿಂಗಡಣೆ ಮಾಡಿದ್ದೀವಿ. ಹಾಗಾದರೆ ಈ ಬಯೋಜಿಯೋಗ್ರಫಿಕ್ ಝೋನ್ ಅಂದ್ರೆ ಏನು? ಬಯೋಜಿಯೋಗ್ರಫಿಕ್ ಝೋನ್ ಅಂತಂದ್ರೆ ಅದು ಸಣ್ಣ ಪ್ರದೇಶ ಆಗಿರೋದಿಲ್ಲ, ಅತ್ಯಂತ ಜೊತೆಗೆ ಅದಕ್ಕೆ ಅದರದ್ದೇ ಆದ ಪ್ರಾಮುಖ್ಯತೆ. ಯಾಕೆ ಅಂತಂದ್ರೆ ಈ ಒಂದು ವಿಸ್ತಾರವಾದ ಪ್ರದೇಶ ಒಂದೇ ರೀತಿಯಾದಂತಹ ಪರಿಸರ ಮತ್ತು ಪ್ರಾಣಿ ಮತ್ತು ಸಸ್ಯ ವರ್ಗಗಳನ್ನ ಹೊಂದಿರಬೇಕಾಗ್ತದೆ. ಒಂದೇ ರೀತಿಯ ಪ್ರಾಣಿ ಸಸ್ಯ ವರ್ಗವನ್ನ ಹೊಂದಿರತಕ್ಕಂಥ, ಒಂದೇ ರೀತಿಯಾದಂತಹ ಪರಿಸರವನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಭೂ ಪ್ರದೇಶವನ್ನ ನಾವು ಭೂ ಜೈವಿಕ ಘಟಕ ಅಂತ ವಿಭಾಗಿಸ್ತೇವೆ. ಈ ಭೂ ಜೈವಿಕ ಘಟಕದಲ್ಲಿ ಮತ್ತೆ ನಾವು ಬೇರೆ ಬೇರೆಯಾದಂಥ ಬಯೋಟಿಕ್ ಪ್ರೊವಿನ್ಸ್, ಇದಕ್ಕೆ ಕನ್ನಡದ ಶಬ್ದ ಹೇಳೋದು ಬಹಳ ಕಷ್ಟ. ಬಯೋಟಿಕ್ ಪ್ರೊವಿನ್ಸ್ ಹಲವಾರು ಇರ್ಬೋದು. ಭೂ ಜೈವಿಕ ಘಟಕ ದೊಡ್ಡದು, ಅದರ ಅಡಿಯಲ್ಲಿ ಹಲವಾರು ಬಯೋಟಿಕ್ ಪ್ರೊವಿನ್ಸ್ಗಳು ಬರ್ತವೆ. ಅಂದ್ರೆ ಒಂದೊಂದು ಈ ವಿಸ್ತಾರವಾದ ಬಯೋಜಿಯೋಗ್ರಫಿಕ್ ಝೋನ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬಯೋಟಿಕ್ ಪ್ರೊವಿನ್ಸ್. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಂದು ಭೂ ಪ್ರದೇಶವನ್ನು ಪಶ್ಚಿಮ ಘಟ್ಟಗಳನ್ನು ತೆಗೆದುಕೊಂಡಾಗ, ಒಂದು ಉದಾಹರಣೆಗೆ ತೆಗೆದುಕೊಂಡಾಗ, ಇದು ಅಲ್ಲಿ ಒಂದು ನಿತ್ಯ ಹರಿದ್ವರ್ಣದ ಕಾಡುಗಳೆಲ್ಲ ಒಂದು ಬಯೋಟಿಕ್ ಪ್ರೊವಿನ್ಸ್. ಹುಲ್ಲುಗಾವಲು ಇದ್ರೆ ಅದು ಇನ್ನೊಂದು ಬಯೋಟಿಕ್ ಪ್ರೊವಿನ್ಸ್, ಅಥವಾ ಎಲೆ ಉದುರಿಸುವ ಕಾಡುಗಳಿದ್ರೆ ಅದು ಇನ್ನೊಂದು ಬಯೋಟಿಕ್ ಪ್ರೊವಿನ್ಸ್. ಹೀಗೆ ಈ ಒಂದು ವಿಸ್ತಾರವಾದಂತಹ ಪಶ್ಚಿಮ ಘಟ್ಟಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬಯೋಟಿಕ್ ಪ್ರೊವಿನ್ಸ್ಗಳು ಇರಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಅದರಲ್ಲಿ ಮತ್ತೆ ಲ್ಯಾಂಡ್ ರೀಸನ್, ಭೂ ಪ್ರದೇಶಗಳು ಅಂತ ಹೇಳ್ತಾರೆ. ಲ್ಯಾಂಡ್ ರೀಸನ್ ಅಥವಾ ಭೂ ಪ್ರದೇಶಗಳು, ಅದು ಪ್ರತಿಯೊಂದು ಬಯೋಟಿಕ್ ಪ್ರೊವಿನ್ಸ್ ನಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಭೂ ಪ್ರದೇಶಗಳು. ಉದಾಹರಣೆಗೆ ನಿತ್ಯ ಹರಿದ್ವರ್ಣದ ಕಾಡು ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಒಂದು ಬಯೋಟಿಕ್ ಪ್ರೊವಿನ್ಸ್ ಇಲ್ಲೊಂದು ಇರ್ತದೆ, ಇನ್ನೊಂದು ಕೇರಳದಲ್ಲಿ ಎಲ್ಲೋ ಇರ್ಬೋದು, ಮತ್ತೊಂದು ಗೋವಾದಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು. ಈ ಪ್ರತಿಯೊಂದು ಕಾಡು ಇರ್ತಕ್ಕಂಥ ಪ್ರದೇಶವನ್ನ ನಾವು ಭೂ ವಲಯ ಅಥವಾ ಭೂ ಪ್ರದೇಶ ಅಂತ ಕರಿತಾ ಇದ್ದೀವಿ. ಇದನ್ನ ನಾವು ಲ್ಯಾಂಡ್ ರೀಸನ್. ಈ ಬಯೋಮ್ ಅಂತ ಹೇಳೋದು ಆಕ್ಚುಲಿ ಇದು ಒಂದು ಪರಿಸರದ ಒಂದು ವಲಯ ಅಥವಾ ಘಟಕ. ಇಲ್ಲಿ ಒಂದೇ ರೀತಿಯಾದಂಥ ಜೀವ ಪರಿಸರ ವ್ಯವಸ್ಥೆ ಎಲ್ಲೆಲ್ಲಿ ಇರ್ತಾವೋ ಅದನ್ನೆಲ್ಲ ಸೇರಿಸಿ ನಾವು ಬಯೋಮ್ ಅಂತ ಹೇಳ್ಬಿಡ್ತೇವೆ. ಉದಾಹರಣೆಗೆ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ತಗೊಂಡ್ರೆ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಇರ್ತವೆ ಅವೆಲ್ಲ ಒಂದೇ ಬಯೋಮ್. ಆ ಬಯೋಮ್ನ ಹೆಸರು ಏನು ಅಂತಂದ್ರೆ ನಿತ್ಯ ಹರಿದ್ವರ್ಣದ ಕಾಡುಗಳ ಬಯೋಮ್. ಹೀಗೆ ಇದು ಒಂದು ಕನ್ಸೆಪ್ಟ್ ನಮ್ಮ ಬಯೋಜಿಯೋಗ್ರಫಿಯಲ್ಲಿ. ಇಲ್ಲಿ ನೋಡಿ, ಬೇರೆ ಬೇರೆ ರೀತಿಯಾದಂಥ ನಮ್ಮ ಭೂಜೈವಿಕ ವಲಯಗಳನ್ನ ಭಾರತದನ್ನ ಬೇರೆ ಬೇರೆ ಬಣ್ಣಗಳಿಂದ ತೋರಿಸಿದ್ದಾರೆ. ಇದು ಒಟ್ಟು 10 ಇದೆ. ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ಟ್ರಾನ್ಸ್ ಹಿಮಾಲಯ ಯಾವುದು, ಹಿಮಾಲಯ ಯಾವುದು ಅಂತ ಹೇಳೋದು. ಆಮೇಲೆ ಈಗ ನಾವು ತಿಳ್ಕೊಳ್ಬೇಕಾದದ್ದು ಅಂದ್ರೆ ಈ ಎಲ್ಲ ಭೂ ಜೈವಿಕ ವಲಯಗಳನ್ನ ಒಂದೊಂದು ಆಗಿ ತಿಳ್ಕೊಳ್ಬೇಕು. ಅವುಗಳ ಏನು, ಅವುಗಳ ಮಹತ್ವ ಏನು, ಅವುಗಳ ಯುನೀಕ್ನೆಸ್ ಏನು ಅನ್ನೋದನ್ನ ಈ ಕ್ಲಾಸ್ನಲ್ಲಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಟ್ರಾನ್ಸ್ ಹಿಮಾಲಯನ್ ರೀಜನ್, ಅಪ್ಪರ್ ಹಿಮಾಲಯನ್ ರೀಜನ್ ಅಂತಾನು ಹೇಳ್ತೀವಿ ನಾವು, ಅಥವಾ ಟ್ರಾನ್ಸ್ ಹಿಮಾಲಯನ್ ರೀಜನ್. ಇದು ಯಾವ ಪ್ರದೇಶವನ್ನ ಇದು ಮಾಡ್ಕೊಳ್ತದೆ ಅಂದ್ರೆ ಇಮಿಡಿಯೇಟ್ಲಿ ನಾರ್ತ್ ಆಫ್ ಗ್ರೇಟ್ ಹಿಮಾಲಯನ್ ರೇಂಜ್, ಅತ್ಯಂತ ಉತ್ತರ ಭಾಗದ ಹಿಮಾಲಯ ಪರ್ವತ ಅತ್ಯಂತ ಉತ್ತರ ಭಾಗವನ್ನು ನಾವು ಟ್ರಾನ್ಸ್ ಹಿಮಾಲಯನ್ ಝೋನ್ ಅಂತ ಹೇಳ್ತೇವೆ. ಈ ಟ್ರಾನ್ಸ್ ಹಿಮಾಲಯನ್ ಝೋನು ಯಾವಾಗಲೂ ತುಂಬಾ ಚಳಿಯಿಂದ ಕೂಡಿರ್ತದೆ. ಐಸ್ ಫಾರ್ಮೇಶನ್, ಹಿಮ ಬೀಳೋದು ಇಲ್ಲಿ ಕಾಮನ್. ಇದು ಹೀಗಾಗಿ ಏನಾಗಿದೆ ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಿಲ್ಲ, ದೊಡ್ಡ ದೊಡ್ಡ ಅರಣ್ಯಗಳಿರುವುದಿಲ್ಲ. ಅಲ್ಲಿ 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 ಎಲ್ಲಾದ್ರೂ ಮರಗಳನ್ನು ನೀವು ಕಾಣಬಹುದು. ಆದರೆ ಇಲ್ಲಿ ಮುಖ್ಯವಾಗಿರುವುದು ಅಂತಂದ್ರೆ ಹುಲ್ಲುಗಾವಲು. ಈ ಹುಲ್ಲುಗಾವಲು ಹೆಚ್ಚಿರೋದ್ರಿಂದ ಜಗತ್ತಿನಲ್ಲಿಯೇ ಅತ್ಯಂತ ಮಹತ್ವದಾದಂಥ ಕುರಿ ಮತ್ತು ಆಡುಗಳು ಇಲ್ಲಿ ವೈಲ್ಡ್, ಅಂದ್ರೆ ಕಾಡು ಕುರಿ ಮತ್ತು
ಈ ಹಿಮಾಚ್ಛಾದಿತ ಪ್ರದೇಶಗಳಲ್ಲಿ ಯಾವ್ಯಾವ ಮುಖ್ಯವಾಗಿ ಕಾಣೋದು ಅಂದ್ರೆ ನಮಗೆ ಕೆಲವೊಂದು ಸಸ್ಯಾಹಾರಿ ಕುರಿಗಳು, 4 ಹಾರ್ನ್ ಎಂಟೆಲೋಪ್, 4 ಕೋಡಿನ ಸಾರಂಗ, ಅಥವಾ ಟಿಬೇಟಿಯನ್ ಯಾಕ್ ಅಂತಕ್ಕಂಥ ಪ್ರಾಣಿ, ಅಥವಾ ಇನ್ನೊಂದು ರಾಯಲೆಸ್ ಪೈಕಾ. ಇವನ್ ನಿಮಗೆ ಇಲ್ಲಿ ಪಾಂಡಾ, ರೆಡ್ ಪಾಂಡಾ ಅಂತ ನೀವು ಕೇಳಿರ್ಬೋದು, ಅದು ಕೂಡ ಇಲ್ಲಿ ಕಾಣಸಿಗ್ತಾ ಇದೆ ಈ ಪ್ರದೇಶದಲ್ಲಿ. ವಿಶೇಷವಾಗಿ ಇಲ್ಲಿಯ ಸಸ್ಯವರ್ಗವನ್ನು ನೀವು ನೋಡಿದಾಗ ಪರ್ವತದ ಎತ್ತರ ಹೆಚ್ಚಾದಾಗೆ ವಾತಾವರಣ ಬದಲಾಗ್ತದೆ. ಅದಕ್ಕೆ ಹೀಗಾಗಿ ಪರ್ವತದ ಎತ್ತರ ಮತ್ತು ವಾತಾವರಣದ ಜೊತೆಗೆ ಅಲ್ಲಿಯ ಒಂದು ಸಸ್ಯವರ್ಗ ಕೂಡ ಬದಲಾವಣೆಯನ್ನು ತೋರಿಸ್ತದೆ. ಇಲ್ಲಿ ಅತ್ಯಂತ ಕೆಳಭಾಗದಲ್ಲಿ ನಿಮಗೆ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಕಂಡ್ರೆ, ಮಧ್ಯದಲ್ಲಿ ನಿಮಗೆ ಟೆಂಪರೇಟ್ ಫಾರೆಸ್ಟ್, ಶೀತ ವಲಯದ ಕಾಡುಗಳು ಕಾಣ್ತವೆ. ಮತ್ತು ಮೇಲೆ ಹೋದಾಗ ಕೋನಿಫರಸ್, ಸೂಜಿಪರ್ಣಿ, ಅಂದ್ರೆ ಎಲೆಗಳೆಲ್ಲ ಅಗಲವಾಗಿರೋದಿಲ್ಲ, ಚೂಪಾಗಿರ್ತಕ್ಕಂಥ ಸೂಜಿಪರ್ಣಿ ಕೋನಿಫರಸ್ ಫಾರೆಸ್ಟ್ ಇರ್ತವೆ. ಆಮೇಲೆ ಮೇಲೆ ಹೋದ್ರೆ ಆಲ್ಪೈನ್ ಮತ್ತು ಸಬ್ ಅಲ್ಪೈನ್, ಶೋಲಾ ಫಾರೆಸ್ಟ್ ಅಂತ ಹೇಳ್ತೀವಿ, ಇವು ಅಲ್ಲಿ ಕಾಣ್ತಾ ಇರ್ತವೆ. ಆದ್ರೆ ಏನಾಗಿದೆ ಅಂದ್ರೆ ಇದು ಎಲ್ಲ ಪ್ರದೇಶದಲ್ಲಿ ಕಾಣಸಿಗೋದಿಲ್ಲ, ಅಲ್ಲಲ್ಲಿ ಇದೆ. ಹೀಗಾಗಿ ಇದರ ಮಧ್ಯದ ಜಾಗ ಎಲ್ಲ ನಿಮಗೆ ಹುಲ್ಲುಗಾವಲ ಪ್ರದೇಶ. ನೀವು ಎತ್ತರಕ್ಕೆ ಹೋದಾಗೆ ಹೆಚ್ಚು ಹೆಚ್ಚು ಹುಲ್ಲುಗಾವಲುಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಕುರುಚಲು ಕಾಡು, ಸ್ಕ್ರಬ್ ಲ್ಯಾಂಡ್ ಅಂತ ಕುರುಚಲು ಕಾಡುಗಳು ಕೂಡ ಸಿಗ್ತವೆ. ಇದು ಎಲ್ಲಿವರೆಗೆ ಪರ್ಮನೆಂಟ್ ಸ್ನೋ ಲೈನ್. ಸ್ನೋ ಲೈನ್ ಅಂತಂದ್ರೆ ಈ ಯಾವುದೇ ಒಂದು ಪರ್ವತದಲ್ಲಿ ಸ್ನೋ ಲೈನ್ ಅಂತ ಇರ್ತದೆ. ಅಂದ್ರೆ ಆ ಸ್ನೋ ಲೈನ್ ನ ಮೇಲೆ ಹಿಮ ಯಾವತ್ತೂ ಕರಗೋದಿಲ್ಲ. ಅದು ಒಂದು ಬಾರ್ಡರ್, ಇಮ್ಯಾಜಿನರಿ ಬಾರ್ಡರ್. ಯಾವ ಎತ್ತರದ ಮೇಲೆ ಹಿಮ ಯಾವತ್ತೂ ಕರಗೋದಿಲ್ಲ ಅದನ್ನು ನಾವು ಸ್ನೋ ಲೈನ್ ಅಂತ ಹೇಳ್ತೀವಿ. ಕೆಳಗಡೆ ಪ್ರದೇಶ ಕೆಲವೊಮ್ಮೆ ಹಿಮದಿಂದ ಆವೃತವಾಗಿರ್ಬೋದು, ಬೇಸಿಗೆಯಲ್ಲಿ ಕರಗಬಹುದು. ಆದರೆ ಈ ಸ್ನೋ ಲೈನ್ ನ ಮೇಲ್ಗಡೆ ನಿಮಗೆ ಯಾವ ವೆಜಿಟೇಷನ್ ಕೂಡ ಕಾಣೋದು ಬಹಳ ದುರ್ಲಭ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿಯ ಪ್ರಾಣಿಗಳ ಬಗ್ಗೆ ವಿಚಾರ ಮಾಡೋದ್ರಿಂದ ಬಹಳಷ್ಟು ಸಸ್ತನಿಗಳು, ಹಕ್ಕಿಗಳು ಮತ್ತು ನಮ್ಮ ರೆಪ್ಟೈಲ್ಸ್ ಕಾಣ್ತಾ ಇದ್ದಾವೆ. ಟಿಬೇಟಿಯನ್ ಕತ್ತೆಗಳು, ಇದು ಮುಖ್ಯವಾಗಿ ಪರ್ವತದ ಎತ್ತರದ ಪ್ರದೇಶದಲ್ಲಿ, ಅದರಲ್ಲೂ ಕೂಡ ಪಶ್ಚಿಮ ಹಿಮಾಲಯದ ಎತ್ತರ ಪ್ರದೇಶದಲ್ಲಿ ಕಾಣಸಿಗ್ತವೆ. ಇವನ್ ಇದರ ಬುಡದಲ್ಲಿ ಕೆಲವೊಮ್ಮೆ 1 ಹಾರ್ನ್ ರೈನೋಸರ್ಸ್, ಒಂದು ಕೊಂಬಿನ ಏನ್ ಹೇಳ್ತೀರಿ ಅಂತಂದ್ರೆ ಖಡ್ಗಮೃಗಗಳು, ಇವು ಕೆಲವೊಮ್ಮೆ ಪರ್ವತ ಪ್ರದೇಶದ, ಆಕ್ಚುಲಿ ಈ ಖಡ್ಗಮೃಗಗಳು ಹೆಚ್ಚಾಗಿ ಸಿಗೋದು ಟ್ರಾನ್ಸ್ ಹಿಮಾಲಯದಲ್ಲ, ಹಿಮಾಲಯನ್ ರೀತಿಯಲ್ಲಿ, ಆದ್ರೂ ಕೂಡ ಕೆಲವೊಮ್ಮೆ ಇವು ಕಾಣಿಸ್ತಿರ್ತವೆ. ಹಿಮ ಚಿರತೆ ಎತ್ತರಕ್ಕೆ ಹೋದ ಹಾಗೆ ಪರ್ವತದಲ್ಲಿ ನಿಮಗೆ ಕಾಣುತ್ತದೆ. ಅಂಡ್ ಇದರ ಜೊತೆಗೆ ಬಹಳಷ್ಟು ಮೈಗ್ರೇಟರಿ, ವಲಸೆ ಬರ್ತಕ್ಕಂಥ ಪ್ರಾಣಿಗಳು ಬೇರೆ ಬೇರೆ ಸೀಸನ್ ನಲ್ಲಿ ಕಾಣ್ತವೆ. ಇನ್ನು ಎರಡನೇದು ಜೈವಿಕ ಭೂವಲಯ ಅಂತಂದ್ರೆ ಹಿಮಾಲಯ. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಇದರ ಮೇಲಿನ ಪ್ರದೇಶ ಟ್ರಾನ್ಸ್ ಹಿಮಾಲಯ. ಈಗ ಒಂದು ಮಾರ್ಕ್ ಮಾಡಿ ತೋರಿಸಿದರೆ ಈ ಇಂಜನ್, ಇದನ್ನು ನಾವು ಹಿಮಾಲಯ ಜೈವಿಕ ಭೂಘಟಕ ಅಥವಾ ಭೂವಲಯ ಅಂತ ಹೇಳ್ಬೋದು. ಈ ಹಿಮಾಲಯಗಳಲ್ಲಿ ಆಕ್ಚುಲಿ ಹಿಮಾಲಯ ಪರ್ವತ ಇದೆಯಲ್ಲ, ಜಗತ್ತಿನಲ್ಲಿ ಅತ್ಯಂತ ಯಂಗ್ ಮೌಂಟೇನ್, ಅತ್ಯಂತ ಯಂಗ್ ಎಳೆಯ ಪರ್ವತ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ಇತ್ತೀಚಿನ ವರ್ಷಗಳಲ್ಲಿ ಯಾವಾಗ ಉದ್ಭವವಾಗಿದ್ದು, ಉಳಿದ ಪರ್ವತ ಪ್ರದೇಶಗಳಿಗೆ ನೀವು ಪಶ್ಚಿಮ ಘಟ್ಟ ಮತ್ತು ಹಳೆಯಿತು, ಅಥವಾ ವಿಂಧ್ಯ ಅರಾವಳಿ ಮೌಂಟೇನ್ಸ್ ಏನ್ ಹೇಳ್ತಿರಲ್ಲ, ಅದು ತುಂಬಾ ಹಳೆಯಿತು. ಆದ್ರೆ ಹಿಮಾಲಯ ಮಾತ್ರ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಪರ್ವತಗಳಲ್ಲಿ ಅತ್ಯಂತ ಎಳೆಯ ಪರ್ವತ, ಯಂಗ್. ಆದ್ರೆ ಇದು ವಿಶಿಷ್ಟವಾದದ್ದು ಅಂದ್ರೆ ಇದರ ಎತ್ತರ ಎಲ್ಲ ಪರ್ವತಗಳಿಗಿಂತ ಅತ್ಯಂತ ಹೆಚ್ಚು ಎತ್ತರವನ್ನ ಇರೋದ್ರಿಂದ, ಆಲ್ಟಿಟ್ಯೂಡ್ ಎತ್ತರ ಇರೋದ್ರಿಂದ, ಎತ್ತರ ಜೊತೆಗೆ ಇದರ ಎರಡು ಸೈಡ್ ಇದೆಯಲ್ಲ ತುಂಬಾ ಗ್ರೇಡಿಯಂಟ್, ಸ್ಟೀಪ್ ಆಗಿದೆ, ತುಂಬಾ ಇಳಿಜಾರನ್ನು ಹೊಂದಿದೆ. ಇದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಸುಮಾರು ಶೀತ ವಲಯದ ಪ್ರಾಣಿಗಳು. ಯಾಕಂದ್ರೆ ಇಲ್ಲಿ ಇರೋ ಟೆಂಪರೇಚರ್ ಹೇಳಿದ್ನಲ್ಲ ಬಹಳ ಕಡಿಮೆ ಇರೋದು. ಇದರಲ್ಲಿ ಬಹಳಷ್ಟು ಒಂದು ಈಶಾನ್ಯದ ಕಾಡುಗಳಲ್ಲಿ ಎಂಡಮಿಕ್ ಪ್ಲಾಂಟ್ಸ್, ಎಂಡಮಿಕ್
ಸಸ್ಯವರ್ಗ ಮತ್ತು ಪ್ರಾಣಿಗಳು ಕೂಡ ಕಾಣಿಸ್ತಾ ಇದ್ದಾವೆ. ಅದೇ ರೀತಿ ನೀವು ಮಧ್ಯ ಪರ್ವತಕ್ಕೆ ಬಂದಾಗ ಇಲ್ಲಿ ಸಬ್ ಟ್ರಾಪಿಕಲ್ ಅಂಡ್ ಆಲ್ಪೈನ್ ಫಾರೆಸ್ಟ್ ಕಾಣ್ತಾ ಇದ್ದಾವೆ. ಹಾಗೇನೆ ಹಿಮಾಲಯದಲ್ಲಿ ಇವನ್ ನಿಮಗೆ ಮಳೆಕಾಡುಗಳು ಕೂಡ ಈಸ್ಟರ್ನ್ ಹಿಮಾಲಯದಲ್ಲಿ ಕಾಣ್ತಾ ಇದ್ದಾವೆ. ಇಲ್ಲಿ ಸುಮಾರು 2,50,000 ಇದರ ಡೈವರ್ಸಿಟಿ ಅಂತ ಎಸ್ಟಿಮೇಷನ್ ಮಾಡಿದ್ದಾರೆ. ಸುಮಾರು 45,000 ಪ್ರಾಣಿಗಳಿರ್ಬೋದು ಅಂತೇಳಿ. ಇಲ್ಲಿಯ ಟೆಂಪರೇಚರ್ ಯೂಸ್ವಲಿ 18ರಿಂದ 30 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿನದು. ವಿಂಟರ್ನಲ್ಲಿ ಅಥವಾ ಚಳಿಗಾಲದಲ್ಲಿ ಮತ್ತು ಕಡಿಮೆ ಬರ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ಮುಖ್ಯವಾದಂಥ ಮರ ಅಂದ್ರೆ ಶೋರಿಯಾ ರೊಬುಸ್ಟಾ, ಸಾಲ ಮರಗಳು ಅಂತ ಹೇಳ್ತಾರೆ. ಮತ್ತೆ ದಾಲ್ಬರ್ಜಿಯಾ ಸಿಸು, ಇದು ಸುಮಾರು ನಮ್ಮ ಇಲ್ಲಿಯ ಪೀಟೆ ಅಂತ ಏನು ಹೇಳ್ತೀರಾ ಈ ರೀತಿಯ ಮರಗಳಿಂದ ಅಲ್ಲಿ ಹೆಚ್ಚು ಇದೆ. ಇನ್ನು ಮೂರನೇ ಘಟಕ ಮರುಭೂಮಿ. ಜೈವಿಕ ಭೂ ಘಟಕ ಡೆಸರ್ಟ್ ರೀಸನ್, ಅಥವಾ ನೀವೇನು ಹೇಳ್ತೀರಿ ಇದನ್ನ ಮರುಭೂಮಿ ಅಂತ ಹೇಳ್ಬೋದು. ಮರುಭೂಮಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಕಲ್ಪನೆ ಬರೋದು ಮರಳಿನಿಂದ ಕೂಡಿರ್ತದೆ. ಹಾಗೇನು ಇಲ್ಲ. ಮರುಭೂಮಿ ಅಂತಂದ್ರೆ ಒಂದು ಡೆಫಿನೇಷನ್ ಹೇಳ್ಬೇಕು ಅಂದ್ರೆ ಇಲ್ಲಿ ಎಲ್ಲಿ ಸಸ್ಯವರ್ಗಗಳು ತುಂಬಾ ಕಡಿಮೆ ಇರ್ತವೋ ಮತ್ತೆ ವಾರ್ಷಿಕವಾಗಿ ಮಳೆ ತುಂಬಾ ಕಡಿಮೆ ಇರ್ತದೋ ಅಂತ ಪ್ರದೇಶವನ್ನು ನಾವು ಮರುಭೂಮಿ ಅಂತ ಕರಿತೇವೆ. ಯಾಕೆಂದ್ರೆ ಅಲ್ಲಿ ಯಾವುದು ಬೆಳೆಯಲಿಕ್ಕೆ ಸಾಧ್ಯತೆ ಇಲ್ಲ. ಸಸ್ಯ ಬೆಳೆಯುವುದಿಲ್ಲ ಅಂದಮೇಲೆ ಅದಕ್ಕೆ ಅವಲಂಬಿಸಿಕೊಂಡು ಇರ್ತಕ್ಕಂಥ ಪ್ರಾಣಿಗಳ ಸಂಖ್ಯೆ ಕೂಡ ಅಷ್ಟೇ ಕ್ರಮ ಇರ್ತದೆ. ಇದು ಒಂದು ಹೋಸ್ಟೈಲ್ ಎನ್ವೈರನ್ಮೆಂಟ್, ಅಂದ್ರೆ ಅತ್ಯಂತ ದುರ್ಗಮವಾದಂತ ಪರಿಸರ, ಸಸ್ಯಗಳಿಗಿರ್ಬೋದು ಪ್ರಾಣಿಗಳಿಗಿರ್ಬೋದು. ಹೀಗಾಗಿ ಯಾಕೆ ಅಂದ್ರೆ ಇಲ್ಲಿ ಸಸ್ಯ ಕಡಿಮೆ, ಹೆಚ್ಚಿನ ಭೂಪ್ರದೇಶ ವಾತಾವರಣಕ್ಕೆ ತೆರೆದುಕೊಂಡಿದೆ, ಸೂರ್ಯನ ಬಿಸಿಲಿಗೆ ತೆರೆದುಕೊಂಡಿದೆ. ಮೇಲ್ಮಣ್ಣು ಈಗಾಗಲೇ ಏನಾಗಿದೆ, ಸವೆತ ಹೊಂದಿದೆ. ಇಂತಹ ಒಂದು ಪ್ರದೇಶವನ್ನು ನಾವು ಡೆಸರ್ಟ್ ಅಥವಾ ಮರುಭೂಮಿ ಅಂತ ಕರಿತೇವೆ. ಈ ಡೆಸರ್ಟ್ ಪ್ರದೇಶ ಭಾರತದಲ್ಲಿ ನಿಮ್ಗೆ ಗೊತ್ತೇ ಥಾರ್ ಡೆಸರ್ಟ್ ಮತ್ತೆ ಕಚ್ ಇದು ಗುಜರಾತ್ನಲ್ಲಿ ಬರ್ತದೆ. ಥಾರ್ ಡೆಸರ್ಟ್ ಇದು ರಾಜಸ್ಥಾನದಲ್ಲಿ ಬರ್ತದೆ. ಇಲ್ಲಿ ವಾರ್ಷಿಕವಾಗಿ 25 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳ್ತಾ ಇದೆ. 25 ಸೆಂಟಿಮೀಟರ್ ಮಳೆ ಇಲ್ಲಿ ಒಂದು ದಿವಸಕ್ಕೆ ಬೀಳ್ತದೆ, ಅಲ್ಲಿ ಇಡೀ ವರ್ಷಕ್ಕೆ 25 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳ್ತದೆ. ಹಾಗೆ ಉಷ್ಣತೆ ಕೂಡ ತುಂಬಾ ಹೆಚ್ಚಿರ್ತದೆ, 30ರಿಂದ 50 ಡಿಗ್ರಿ ಸೆಲ್ಸಿಯಸ್. ಬೇಸಿಗೆಯಲ್ಲಿ ಹಗಲಿನಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೋಗ್ತದೆ. ಅಂದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಮಗೆ 35-36 ಮೇದಲ್ಲಿ ಹೋದಾಗ ನಮ್ಗೆ ಅಯ್ಯೋ ಏನ್ ಸೆಕೆ ಅಂತ ನಾವೆಲ್ಲ ಒದ್ದಾಡ್ತೀವಿ. ಅಲ್ಲಿ 50 ಡಿಗ್ರಿವರೆಗೆ ಹೋಗ್ತದೆ. ಇಲ್ಲಿಗಿಂತ ಮತ್ತೆ 15 ಡಿಗ್ರಿ ಕನಿಷ್ಠ ಹೆಚ್ಚು. ಹೀಗಾಗಿ ಇದು ತುಂಬಾ ಬಿಸಿಯಾದಂತ ಎಕ್ಸ್ಟ್ರೀಮ್ ಕ್ಲೈಮೇಟ್, ಎಕ್ಸ್ಟ್ರೀಮ್ ವಾತಾವರಣವನ್ನು ಹೊಂದಿರ್ತಾ ಇದೆ. ಇಲ್ಲಿ ಆದರೂ ಕೂಡ ಇಲ್ಲಿ ಕೆಲವೊಂದು ಸಸ್ಯ ಇರ್ತವೆ. ಎಲ್ಲೆಲ್ಲಿ ಓಯಾಸಿಸ್ಗಳಿದಾವೋ ಅಂದ್ರೆ ನೀರಿನ ಒರತೆಗಳಿದಾವೋ ಅಲ್ಲಿ ಈ ಒಂದು ಕೆಲವೊಮ್ಮೆ ಅಲ್ಲಿ ಸಸ್ಯಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಮಣ್ಣು ಅಂತಂದ್ರೆ ಒಂದೇ ಮರಳು ಮತ್ತೆ ಅದರ ಜೊತೆಗೆ ಕಲ್ಲು ಬಂಡೆಗಳು. ಇದು ಒಂದು ಗುಜರಾತ್ ಮತ್ತು ರಾಜಸ್ಥಾನ್ ಸ್ಟೇಟ್. ಇಲ್ಲಿ ಇರ್ತಕ್ಕಂಥ ಸಸ್ಯವರ್ಗ ಮುಖ್ಯವಾಗಿರುವುದು ಪಾಪಾಸ್ ಕಳ್ಳಿ, ಕ್ಯಾಕ್ಟಸ್. ಮತ್ತೆ ಅದೇ ರೀತಿಯಾದಂಥ ದಪ್ಪ ಎಲೆ ಇರ್ತದೆ. ಅತ್ಯಂತ ಕಡಿಮೆ ನೀರಿನಲ್ಲಿ ಕೂಡ ಬೆಳೆತಕ್ಕಂಥ ಸಸ್ಯಗಳನ್ನು ಇಲ್ಲಿ ನೋಡ್ಬೋದು. ಆದ್ರೆ ಪ್ರಾಣಿಗಳು ಇಲ್ಲಿ ಸ್ವಲ್ಪ ಇದಾವೆ, ಇಲ್ಲ ಅಂತೇಳಿ. ವಿಶೇಷವಾಗಿ ಹಾವುಗಳು, ಗೂಬೆಗಳು, ಮೈಸ್, ಇಲಿಗಳು, ಹೆಗ್ಗಣಗಳು, ಆರ್ಮೆಡಿಲೋ ಹಲ್ಲಿಗಳು, ಫಾಕ್ಸಸ್ ಅಂದ್ರೆ ಇದು ಒಂದು ನಮ್ಮ ಇಲ್ಲಿಯ ನರಿ ಇದೆಯಲ್ಲ ಅದರ ಕಸಿನ್ ಅಂತ ಹೇಳ್ಬೋದು. ವಲ್ಚರ್ಸ್, ಗಿಡುಗ. ಕೆಲವೊಂದು ಓಯಸಿಸ್ಗಳ ಪ್ರದೇಶದಲ್ಲಿ ನಿಮಗೆ ಮೊಲ, ಬೆಕ್ಕು, ಕಾಡು ಬೆಕ್ಕು, ಇನ್ನು ಕ್ಯಾಮಲ್ ಅಥವಾ ಒಂಟೆ ಕೂಡ ಕಾಣಿಸಿತ್ತು. ಆದರೆ ಇಲ್ಲಿ ಹೆಚ್ಚಿನ ಪ್ರಾಣಿಗಳು ನಿಶಾಚರ ಪ್ರಾಣಿಗಳು. ಯಾಕೆ ಹಗಲಿನಲ್ಲಿ ಹೊರಗೆ ಬರೋದು ಕಷ್ಟ, ಯಾಕಂದ್ರೆ ಅಷ್ಟು ಟೆಂಪರೇಚರ್ ಇರ್ತದೆ. ಹೆಚ್ಚಾಗಿ ಇವೆಲ್ಲ ರಾತ್ರಿ ಹೊರಗೆ ಬಂದು ಬೇಟೆಯಾಡಿ ಬದುಕ್ತಕ್ಕಂಥ ಪ್ರಾಣಿಗಳೇ ಹೆಚ್ಚು. ಇದ್ರ ಜೊತೆಗೆ ನಿಮಗೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಕ್ಕಂಥ ಒಂದು ಹಕ್ಕಿ, ಜೊತೆಗೆ ಡೆಸರ್ಟ್ ಕ್ಯಾಟ್, ಮರುಭೂಮಿ ಬೆಕ್ಕುಗಳು ಇಲ್ಲಿ ಕಂಡು ಬರ್ತವೆ. ಇವು ಮತ್ತೆ ಬೇರೆ ಎಲ್ಲೂ ಕಾಣೋದಿಲ್ಲ, ಈ ಪ್ರದೇಶದಲ್ಲಿ ಮಾತ್ರ ಕಂಡು ಬರೋದು.
ಇನ್ನು ನೆಕ್ಸ್ಟ್ ಭೂ ಜೈವಿಕ ಘಟಕ ಅರೆ ಮರುಭೂಮಿಗಳು, ಸೆಮಿ ಏರಿಡ್ ಅರೆ ಮರುಭೂಮಿ ಅಂತ ಹೇಳ್ಬೋದು. ಇದು ವಿಶಾಲವಾದ ಪ್ರದೇಶವನ್ನ ಭಾರತದಲ್ಲಿ ಹೊಂದಿದೆ. ಇದು ಪಂಜಾಬ್ದ ಸ್ವಲ್ಪ ಭಾಗ, ಹರಿಯಾಣ, ಗುಜರಾತ್, ಮಹಾರಾಷ್ಟ್ರ, ಯಾಕೆ ನಮ್ಮ ಉತ್ತರ ಕರ್ನಾಟಕದ ಕೆಲವು ಭಾಗಗಳು ಕೂಡ ಈ ಒಂದು ಅರೆ ಮರುಭೂಮಿಯಲ್ಲಿ ಬರ್ತವೆ. ಇದು ಯಾವುದಪ್ಪ ಅಂತಂದ್ರೆ ಇದು ಮರುಭೂಮಿ ಮತ್ತೆ ಈ ಕಡೆ ನಮ್ಮ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ಇರ್ತಕ್ಕಂಥ ಭೂಪ್ರದೇಶ. ಮಳೆ ಕಡಿಮೆನೆ, ನೀರು ತುಂಬಾ ದುರ್ಲಭ. ಇವನ್ ನೀವು ನೈಸರ್ಗಿಕ ಅರಣ್ಯವನ್ನು ನೋಡಿದ್ರೆ ಇಲ್ಲಿ ಹೆಚ್ಚಾಗಿ ಮುಳ್ಳು ಕಂಟಿಗಳು ಅಥವಾ ಕುರುಚಲು ಕಾಡುಗಳನ್ನ ಕಾಣ್ತಾ ಇದ್ದೀವಿ. ದೊಡ್ಡ ದೊಡ್ಡ ಮರಗಳು, ದೊಡ್ಡ ದೊಡ್ಡ ಅರಣ್ಯ ಕಡಿಮೆ ಇಲ್ಲಿ. ಇವನ್ ಈ ಒಂದು ಸಸ್ಯವರ್ಗ ಏನಿದೆಯಲ್ಲ, ನಿರಂತರವಾಗಿ ಅಲ್ಲಿ 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 ಪ್ಯಾಚ್ಗಳಲ್ಲಿ ಸಣ್ಣ 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 ಗುಂಪುಗಳಾಗಿ ಸ್ಪ್ರೆಡ್ ಹಾಕೊಂಡಿದೆ. ಹೆಚ್ಚಿನ ಭೂಪ್ರದೇಶ ಬೇರೆ ಏನು ಬೆಳೀತಾ ಇಲ್ಲ, ಮತ್ತೆ ನೀರಿನ ಅಂಶನೇ ಇಲ್ಲ ಅಂತ ಒಂದು ಮಣ್ಣು. ಇಲ್ಲಿ ಇರ್ತಕ್ಕಂಥ ಮುಖ್ಯವಾದಂಥ ಸಸ್ಯವರ್ಗ ಅಂದ್ರೆ ಮುಳ್ಳು ಕಂಟಿಗಳು, ಕೆಲವೊಮ್ಮೆ ಹುಲ್ಲುಗಾವಲು, ಮತ್ತೆ ಒಂದು ಕೆಲವು ವೆರೈಟಿಯ ಬಿದಿರು, ಮತ್ತೆ ಒಣ ಅರಣ್ಯಗಳು ಅಂತ ಹೇಳ್ತೀವಿ. ಅಂದ್ರೆ ಇದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಅತ್ಯಂತ ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥ ಕೆಲವೊಂದು ಮರಗಳು ಕಾಣ್ತವೆ. ಆದ್ರೆ ಇಲ್ಲಿ ಕೂಡ ಪ್ರಾಣಿ ವರ್ಗಗಳನ್ನು ನೋಡಿದಾಗ ಹಕ್ಕಿಗಳು ತುಂಬಾ ಇದ್ದಾವೆ. ಜಕಾಲ್ಸ್, ಇಲ್ಲಿಯ ನರಿ, ಲೆಪಾರ್ಡ್ ಚಿರತೆ, ಈಗಲ್ಸ್ ಹಾವುಗಳು, ಇವನ್ ಫಾಕ್ಸ್ ಕೂಡ ಇದೆ, ಬಫೆಲೋ, ಗೆಜೆಲೆ. ನಮ್ಮ ಜಗತ್ತಿನಲ್ಲಿ ಏಷ್ಯಾಟಿಕ್ ಲಯನ್ ಅಥವಾ ಏನ್ ನಾವು ಏಷ್ಯಾದ ಸಿಂಹಗಳು ಅಂತ ಹೇಳ್ತೀವಲ್ಲ, ಇದು ಕೂಡ ಇರೋದು ಸೆಮಿ ಏರಿಡ್ ಝೋನ್ ನಲ್ಲಿ. ಎಲ್ಲಿ? ಗುಜರಾತ್ದ ಗೀರ್ ಅರಣ್ಯದಲ್ಲಿ. ಇದು ಕೂಡ ಈ ಸೆಮಿ ಏರಿಡ್ ಝೋನ್ ಅಥವಾ ಅರೆ ಮರುಭೂಮಿಯಲ್ಲಿ ಬರ್ತಾ ಇದ್ದಾವೆ. ತೋಳಗಳು, ಜಿಬ್ರಾಯಿಲ್ಲ, ಸಾರಿ ಅಲ್ಲಿ ಏನೋ ಮಿಸ್ಪ್ರಿಂಟ್ ಆಯ್ತು. ಕೆಲವೊಮ್ಮೆ ಹುಲ್ಲುಗಾವಲಿನಲ್ಲಿ ಹುಲ್ಲಿದ್ದಲ್ಲಿ ಈ ಒಂದು ಚಿಗರೆಗಳು, ಡಿಯರ್ಗಳು ಕೂಡ ನಿಮಗೆ ಕಾಣಿಸುತ್ತವೆ. ಈ ಭೂಪ್ರದೇಶ ಇದು ಮುಖ್ಯವಾಗಿ ಇಲ್ಲಿಯ ತನಕ ಬರ್ತವೆ ನೋಡಿ, ಕರ್ನಾಟಕದವರೆಗೆ ಎಲ್ಲ ಭೂಪ್ರದೇಶ ಹೆಚ್ಚಿನದು ಮಧ್ಯದಲ್ಲಿ ಈ ಒಂದು ಏರಿಡ್ ಝೋನ್ ನಲ್ಲಿ ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಕಾಣೋದು ಅಂದ್ರೆ ಏಷ್ಯಾಟಿಕ್ ಲಯನ್. ಮತ್ತೆಲ್ಲೂ ಇಲ್ಲ. ಏಷ್ಯಾಟಿಕ್ ಲಯನ್ ಇರೋದು ಕೇವಲ ಭಾರತದ ಗೀರ್ ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನದಲ್ಲಿ ಮಾತ್ರ ಇದೆ. ಮತ್ತೆ ಎಲ್ಲ ಕಡೆ ನಶಿಸಿ ಹೋಗ್ಬಿಟ್ಟಿದ್ದಾವೆ. ಇವುಗಳ ಕಸಿನ್ ಬೇಕು ಅಂದ್ರೆ ನೀವು ಆಫ್ರಿಕನ್ ಲಯನ್, ಆಫ್ರಿಕಾದಲ್ಲಿದೆ. ಇನ್ನು ಇದು ಜಕಾಲ್, ನಿಮ್ಗೆಲ್ಲ ಗೊತ್ತಿದೆ, ಈ ಕಡೆನೂ ಇದೆ. ಇವು ವಿಶೇಷವಾಗಿ ಕಂಡು ಬರ್ತಕ್ಕಂಥ ಪ್ರಾಣಿಗಳು. ನೆಕ್ಸ್ಟ್ ಮುಂದಿನ ಭೂಜೈವಿಕ ಘಟಕ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಗುಜರಾತ್ನಿಂದ ಪ್ರಾರಂಭವಾಗಿ ಭಾರತದ ತುತ್ತ ತುದಿಯವರೆಗೆ ಅರಬ್ಬಿ ಸಮುದ್ರಕ್ಕೆ ಸಮಾನಾಂತರವಾಗಿ ಹರಡಿಕೊಂಡಿದೆ ಅಂತ ಹೇಳ್ಬೋದು. ಇದು ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಗೋವಾ ಮತ್ತೆ ಪಾರ್ಟ್ ಆಫ್ ಗುಜರಾತ್ ಅನ್ನು ಕೂಡ ವೆಸ್ಟರ್ನ್ ಘಾಟ್ನಲ್ಲಿ ಬರ್ತಾ ಇದೆ. ಇಲ್ಲಿ ಸಮುದ್ರಕ್ಕೆ ಸಮಾಂತರವಾಗಿ ಘಟ್ಟಗಳು ಪ್ರಾರಂಭ. ನಾವಿಲ್ಲಿ ಸಹ್ಯಾದ್ರಿ ಅಂತ ಹೇಳ್ತೀವಿ, ಇಲ್ಲಿ ಸಹ್ಯಾದ್ರಿ ಬೆಟ್ಟಗಳು. ಇವು ಕೂಡ ಪಶ್ಚಿಮ ಘಟ್ಟದ ಒಂದು ಭಾಗ. ಪಶ್ಚಿಮ ಘಟ್ಟದ ಪರ್ವತಗಳು ಸುಮಾರು 900ರಿಂದ 1500 ಮೀಟರ್ಗಳಷ್ಟು ಸಮುದ್ರದಿಂದ ಎತ್ತರಕ್ಕೆ ಇರ್ತವೆ. ಟೊಫೋಗ್ರಫಿ ಅಂದ್ರೆ ಭೂಮಿಯ ಮೇಲ್ಮೈ ಇದೆಯಲ್ಲ, ಬಹಳ ವಿಚಿತ್ರವಾಗಿದೆ, ವೈವಿಧ್ಯತೆಯಿಂದ ಕೂಡಿದೆ. ಪ್ರತಿಯೊಂದು ಭೂ ಮೇಲ್ಮೈ ಮೇಲೆ ಅವು ಹೇಗೆ ವೈವಿಧ್ಯತೆಯನ್ನು ಹೊಂದಿದೆಯೋ ಅವುಗಳಲ್ಲಿ ಸಸ್ಯ ಮತ್ತು ಪ್ರಾಣಿ ವರ್ಗಗಳು ಕೂಡ ಅಷ್ಟೇ ವೈವಿಧ್ಯತೆಯನ್ನ ತೋರಿಸ್ತಾ ಇದ್ದಾವೆ. ಪಶ್ಚಿಮ ಘಟ್ಟ ಯಾಕೆ ನಮಗೆ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಇದು ಫಲವತ್ತಾದಂತಹ, ಶ್ರೀಮಂತವಾದಂತ ನಿತ್ಯ ಹರಿದ್ವರ್ಣದ ಕಾಡುಗಳನ್ನ ಒಳಗೊಂಡದ್ರ ಜೊತೆಗೆ ಬಹಳಷ್ಟು ಔಷಧೀಯ ಸಸ್ಯಗಳು ಮತ್ತು ಅಲಂಕಾರಿಕ ಸಸ್ಯಗಳು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಇದ್ದಾವೆ. ಹೀಗಾಗಿ ಪಶ್ಚಿಮ ಘಟ್ಟವನ್ನ ಬಯೋಡೈವರ್ಸಿಟಿ,
ಜೈವಿಕ ವೈವಿಧ್ಯದ ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಅಂತ ಕರೀತಾ ಇದೆ. ಇಲ್ಲಿ ಎಂಡಮಿಸಮ್ ಕೂಡ ಹೆಚ್ಚಿದೆ ಪ್ರಾಣಿ ಮತ್ತು ಸಸ್ಯಗಳದ್ದು. ಅವುಗಳನ್ನು ಹಾಟೆಸ್ಟ್ ಹಾಟ್ಸ್ಪಾಟ್ಸ್, ಜಗತ್ತಿನ ಜೀವ ವೈವಿಧ್ಯತೆಯ ಹಾಟೆಸ್ಟ್ ಹಾಟ್ಸ್ಪಾಟ್ಸ್. ಜನಸಂಖ್ಯೆ ಕಡಿಮೆ ಉಳಿದ ಕಡೆ ಕಂಪೇರ್ ಮಾಡಿದಾಗ. ಕೆಲವೊಮ್ಮೆ ಹೆಚ್ಚಿನ ಪರ್ವತ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಆದಿವಾಸಿಗಳನ್ನು ಕಾಣಬಹುದು. ಭೂಮಿ ಅತ್ಯಂತ ಫಲವತ್ತಾಗಿದೆ, ಸ್ಪೆಷಲಿ ರೈಸ್, ಭತ್ತ ಬೆಳೀಲಿಕ್ಕೆ. ಜೊತೆಗೆ ಹಲವಾರು ವಾಣಿಜ್ಯಿಕ ಬೆಳೆಗಳು, ಪ್ಲಾಂಟೇಶನ್ಗಳು, ಬಹಳಷ್ಟು ಎಂಡಮಿಕ್ ಇಲ್ಲಿ ಮಾತ್ರ ಕಂಡು ಬರೋದು. ವಿಶೇಷವಾಗಿ ಈ ಉಭಯವಾಸಿಗಳಲ್ಲಿ ಕಾಲು ಇಲ್ಲದದ್ದು, ಲೆಗ್ಲೆಸ್ ಎಂಪಿಬಿಯಸ್, ಸಿಸಿಲಿಯನ್ಸ್ ಅಂತ ಹೇಳ್ತಾರೆ. 14 ಪ್ರಭೇದಗಳು ಇಲ್ಲಿ ಎಂಡಮಿಕ್ ಆಗಿದ್ದಾವೆ. ಸುಮಾರು 325ಕ್ಕೂ ಹೆಚ್ಚು ಪ್ರಾಣಿಗಳು ಇಲ್ಲಿದ್ದವು ಥ್ರೆಟೆಂಡೆಡ್ ಸ್ಪೀಸೀಸ್, ಅಂದ್ರೆ ಇವು ನಶಿಸಿ ಹೋಗಲಿಕ್ಕೆ ರೆಡಿ ಆಗಿದ್ದಂತ ಪ್ರಾಣಿಗಳಿದ್ದಾವೆ. ಅವುಗಳಲ್ಲಿ 16 ಸಸ್ತನಿಗಳು, ಲೈನ್ ಟೇಲ್ ಮೆಕಾಕ್ ಸಿಂಗಳಿಕ ಇರ್ಬೋದು, ಟೈಗರ್ ಇರ್ಬೋದು, ಸುಮಾರು 288 ಫ್ರೆಶ್ ವಾಟರ್ ಸೀನಿನ ಪ್ರಭೇದಗಳಿರ್ಬೋದು. ಇದರ ಜೊತೆಗೆ 508ಕ್ಕಿಂತ ಹೆಚ್ಚು ಬರ್ಡ್ಗಳು, 6,000ಕ್ಕಿಂತ ಹೆಚ್ಚು ಕೀಟಗಳ ಪ್ರಭೇದಗಳು, ಅವುಗಳಲ್ಲಿ 344 ಪಾತ್ರಗಿತ್ತಿ ಅಥವಾ ಬಟರ್ಫ್ಲೈ ಪ್ರಭೇದಗಳೇ ಇದ್ದಾವೆ. ಇವುಗಳೆಲ್ಲವಾಗಿ ಈ ಒಂದು ವೆಸ್ಟರ್ನ್ ಘಾಟನ್ನು ಅಥವಾ ಪಶ್ಚಿಮ ಘಟ್ಟವನ್ನು ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಅಂತ ಕರಿತಾ ಇದ್ದೇವೆ. ಇಲ್ಲಿ ಇದು ನೋಡಿ, ಲೈನ್ ಟೇಲ್ ಮೆಕಾಕ್ ಇದೆ, ಹಾಗೆ ಹಕ್ಕಿಗಳು, ನೀಲಗಿರಿ ಲ್ಯಾಂಗು, ಮಲಬಾರ್ ಸೀವೀಟ್, ಇವೆಲ್ಲ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಪ್ರಾಣಿಗಳು. ಮತ್ತೆಲ್ಲೂ ಕಂಡು ಬರೋದಿಲ್ಲ. ಈ ಪಶ್ಚಿಮ ಘಟ್ಟಗಳ ನಂತರ ಬರೋದು ದಕ್ಷಿಣದ ಪ್ರಸ್ಥಭೂಮಿ ಅಥವಾ ಡೆಕ್ಕನ್ ಪ್ಲಾಟೂ ಝೋನ್. ದಕ್ಷಿಣದ ಪ್ರಸ್ಥಭೂಮಿ ಅಥವಾ ಡೆಕ್ಕನ್ ಪ್ಲಾಟೂ ಝೋನ್ ಇದು ಕೂಡ ಸ್ವಲ್ಪ ಮಟ್ಟಿಗೆ ಅರೆ ಮರುಭೂಮಿ ಪ್ರದೇಶವನ್ನು ಕೂಡ ಒಳಗೊಂಡಿದೆ. ಇವು ಎಲ್ಲಿಂದ ಅಂದರೆ ಈ ಒಂದು ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟಗಳು ದಕ್ಷಿಣ ಭಾಗ, ಪೂರ್ವ ಭಾಗದಲ್ಲಿ ಎಲ್ಲಿಗೆ ಎಂಡ್ ಆಗ್ತವೋ ಅಲ್ಲಿಂದ ಡೆಕ್ಕನ್ ಪ್ಲಾಟೂ ಸ್ಟಾರ್ಟ್ ಆಗ್ತವೆ. ಇದು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ. ಇದು ಮಧ್ಯ ಮತ್ತು ದಕ್ಷಿಣ ಭಾರತ ಹೆಚ್ಚಿನ ಭೂಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಕೆಲವೊಂದು ಕಡೆ ತುಂಬಾ ಒಳ್ಳೆಯ ಅರಣ್ಯಗಳು ಇದ್ದಾವೆ. ಅತ್ಯಂತ ಹಳೆಯ ಕ್ರಿಸ್ಟಲೈನ್ ರಾಕ್ಸ್ ಇಲ್ಲಿ ಸಿಗ್ತವೆ. ಎತ್ತರ ಬಹಳಿಲ್ಲ. ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಭೂಪ್ರದೇಶದ ಎತ್ತರ 300ರಿಂದ 900 ಮೀಟರ್. ಈ ದಕ್ಷಿಣ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಹೆಚ್ಚು ಅರೆ ಮರುಭೂಮಿ ಟೈಪು. ದಕ್ಷಿಣ ಭಾರತಕ್ಕೆ ಬಂದಾಗ ತೇವಾಂಶ ಹೆಚ್ಚಾಗ್ತಾ ಬರ್ತದೆ. ರೇನ್ಫಾಲ್, ಮಾನ್ಸೂನ್ ನಲ್ಲಿ ಇದಕ್ಕೆ ಮಳೆ ಬರ್ತಾ ಇದ್ದಾವೆ, ರೇನ್ಫಾಲು. ಆ್ಯಂಡ್ ಕೆಲವೊಮ್ಮೆ ಬೇಸಿಗೆಯಲ್ಲಿ ವಾತಾವರಣದ ಉಷ್ಣತೆ 40 ಡಿಗ್ರಿಯನ್ನು ಕೂಡ ಕ್ರಾಸ್ ಮಾಡ್ತವೆ. ಇಲ್ಲಿರ್ತಕ್ಕಂಥದ್ದು ಅರಣ್ಯಗಳಲ್ಲಿ ಡೆಸಿಡ್ಯೂಸ್ ಅಂದ್ರೆ ಎಲೆ ಉದುರಿಸುವ ಸಸ್ಯವರ್ಗ, ಅಂದ್ರೆ ಚಳಿಗಾಲದಲ್ಲಿ ಎಲೆಯನ್ನು ಉದುರಿಸ್ಬಿಡ್ತವೆ. ಎಲೆ ಉದುರಿಸುವ ಸಸ್ಯವರ್ಗ ಇರ್ಬೋದು, ಅಥವಾ ಮುಳ್ಳು ಕಂಟಿಗಳ ಅರಣ್ಯ ಇರ್ಬೋದು. ಜೊತೆಗೆ ಸ್ಕ್ರಬ್ ಜಂಗಲ್, ಕುರುಚಲು ಕಾಡುಗಳನ್ನು ಕೂಡ ಇಲ್ಲಿ ನೀವು ನೋಡ್ಲಿಕ್ಕೆ ಸಿಗ್ತವೆ. ಆದರೆ ಇಲ್ಲಿಯ ಮಣ್ಣು ಅತ್ಯಂತ ಫಲವತ್ತಾಗಿದ್ದು ಕಪ್ಪು ಮಣ್ಣು. ಇದನ್ನು ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್, ಯಾಕೆಂದ್ರೆ ವಿಶೇಷವಾಗಿ ಹತ್ತಿ ಬೆಳೆಗೆ ಅತ್ಯಂತ ಉತ್ಕೃಷ್ಟವಾದಂಥ ಬ್ಲ್ಯಾಕ್ ಕಾಟನ್ ಸಾಯಿಲ್, ಕಪ್ಪು ಮಣ್ಣು ಈ ಪ್ರದೇಶದಲ್ಲಿದೆ. ಹೀಗಾಗಿ ತುಂಬ ವಾಣಿಜ್ಯ ಬೆಳೆಗಳು, ಕಾಟನ್ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತವೆ. ಇಲ್ಲಿಯ ಸಸ್ಯವರ್ಗವನ್ನು ವಿಚಾರ ಮಾಡಿದಾಗ ಸಾಲ್ ಮರಗಳು ಅಥವಾ ತೇಗ, ಟೀಕ್, ಇವೆಲ್ಲ ಈ ಒಂದು ಎಲೆ ಉದುರಿಸುವ ಕಾಡುಗಳಲ್ಲಿ ಕಂಡು ಬರ್ತಾ ಇದ್ದಾವೆ. ಇದರ ಜೊತೆಗೆ ಹಲವಾರು ಟಿಂಬರ್ ಟ್ರೀಸ್ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ. ಮರಮಟ್ಟುಗಳ
ಬರ ಇನ್ನು ಇಲ್ಲಿಯ ಪ್ರಾಣಿಗಳ ಬಗ್ಗೆ ವಿಚಾರ ಮಾಡಿದರೆ ಬಹಳಷ್ಟು ಮೇಯತಕ್ಕಂಥ ಪ್ರಾಣಿಗಳು. ಫೋರ್ ಹಾರ್ನ್ ಎಂಟೆಲೋಪ್, ಅದು ರೈನೋಸರ್ ಅಲ್ಲ, 4 ಕೊಂಬಿನ ಚಿಗರೆಗಳು. ಗ್ವಾರ್ ಅಂದ್ರೆ ಕಾಡುಕೋಣ, ನೀರೆಮ್ಮೆ, ಕರಡಿ, ಕಾಡು ನಾಯಿ, ವೈಲ್ಡ್ ಡಾಗ್ಸ್, ಮತ್ತೆ ಭಾರತದ ಒಂದು ಜಾತಿಯ ಅಳಿಲು ಇಂಡಿಯನ್ ಜೇಂಟ್ ಸ್ಕ್ವಿರಲ್, ಟೈಗರ್, ಎಲಿಫೆಂಟ್ಸ್ ಇಲ್ಲಿ ತುಂಬಾ ಕಾಣ್ತವೆ. ವಿಶೇಷವಾಗಿ 40ಕ್ಕಿಂತ ಹೆಚ್ಚು ಸಸ್ತನಿಗಳು ಮತ್ತೆ ಅದರ್ ಉಳಿದಂತ ಮಾಂಸಾಹಾರಿ ಪ್ರಾಣಿಗಳು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣಸಿಗ್ತಾ ಇದ್ದಾವೆ. ಇದು ಡೆಕ್ಕನ್ ಪ್ಲಾಟು. ಇಲ್ಲಿ ನೋಡಿ, ಹುಲಿ ಇದೆ, ಈ 4 ಹಾರ್ನ್ ಎಂಟೆಲೋಪ್ಸ್, 4 ಕೊಂಬಿನ ಚಿಗರೆಗಳು, ಆನೆ, ಇವೆಲ್ಲ ಈ ಪ್ರದೇಶದಲ್ಲಿ ಕಂಡು ಬರ್ತವೆ. ಜೊತೆಗೆ ಸ್ಪಾಟೆಡ್ ಡಿಯರ್, ಮೈ ಮೇಲೆಲ್ಲ ಚುಕ್ಕೆ ಇರತಕ್ಕಂತ ಡಿಯರ್. ಇದು ಸಾಂಬಾರ್, ಕಡ ಅಂತ ಏನ್ ಕಳಿತೀರಿ. ಜೊತೆಗೆ ನೀಲ್ಗಾಯ್, ಇವೆಲ್ಲ ಈ ಒಂದು ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತ ಪ್ರಾಣಿಗಳು ಅಂತ ಹೇಳ್ಬೋದು. ಇದಾದ ನಂತರ ನಾವು ಗ್ಯಾಂಜೆಟಿಕ್ ಪ್ಲೇನ್ ಝೋನ್ ಅಥವಾ ಗಂಗಾ ನದಿಯ ಬಯಲು. ನಿಮ್ಮೆಲ್ಲ ಗೊತ್ತಿರ್ಬೋದು, ಗಂಗಾ ನದಿಯ ಬಯಲು ಅತ್ಯಂತ ಫಲವತ್ತಾದದ್ದು. ಯಾಕೆ ಅಂತಂದ್ರೆ ಗಂಗಾ ನದಿ ಮತ್ತು ಅದರ ಉಪನದಿಗಳು ಹಿಮಾಲಯ ಪರ್ವತದಿಂದ ಹರಿದು ಬರುವಾಗ ಅದರ ಜೊತೆಗೆ ಉತ್ಕೃಷ್ಟವಾದಂತಹ ಮೆಕ್ಕಲು ಮಣ್ಣನ್ನು ತಮ್ಮ ಜೊತೆ ತಂದು ಈ ಒಂದು ಬಯಲಿನಲ್ಲಿ ಹರಡ್ತವೆ. ಹೀಗಾಗಿ ಇವು ಅತ್ಯಂತ ಫಲವತ್ತವಾದಂತಹ ಮಣ್ಣನ್ನು ಹೊಂದಿದೆ. ಇಲ್ಲಿ ಅಗ್ರಿಕಲ್ಚರ್ ಅಥವಾ ಕೃಷಿ ಜಮೀನು ಬಹಳ ಇದೆ. ಜೊತೆಗೆ ಎಲ್ಲ ಪ್ರದೇಶ ಹೆಚ್ಚಾಗಿ ಕೃಷಿಗೆ ಉಪಯೋಗ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಮುಖ್ಯವಾದಂತಹ ಮರಗಳು ಅಂದ್ರೆ ತೇಗ, ಸಾಲ್, ಸೀಸಮ್, ಮಹುವ, ಖೈರ, ಇಂಥ ಒಂದು ಮರಗಳು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿದ್ದಾವೆ. ಇವೆಲ್ಲ ಮಾಯ್ಸ್ಟ್ ಡೆಸಿಡಿಯಸ್ ಅಂದ್ರೆ ತೇವಾಂಶ ಭರಿತ ಎಲೆ ಉದುರಿಸುವ ಕಾಡುಗಳು. ಅದೇ ರೀತಿಯಾಗಿ ಇಲ್ಲಿ ಮಾನವನ ಅಥವಾ ಜನಸಾಂದ್ರತೆ ಅಂತ ಹೇಳ್ಬೋದು, ಇದು ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ಅಷ್ಟು ಫರ್ಟೈಲ್ ಲ್ಯಾಂಡು. ಮುಖ್ಯವಾಗಿ ಹೇಳೋದಿದ್ರೆ ಎಲ್ಲಿ ಎಲ್ಲಿ ನದಿ ಹರಿಯುತ್ತದೆ, ನದಿ ಪಾತ್ರದಲ್ಲಿ ಮಾನವನ ಜನಸಂಖ್ಯೆ ಯಾವತ್ತೂ ಹೆಚ್ಚಿರ್ತದೆ. ಅದರಲ್ಲೂ ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ಏನು ಫಲವತ್ತತೆ ಹೆಚ್ಚಿರೋದ್ರಿಂದ, ಇದು ಕೃಷಿ ಜಮೀನು ಹೆಚ್ಚಿರೋದ್ರಿಂದ ಇಲ್ಲಿ ಜನಸಾಂದ್ರತೆ ಉಳಿದ ಪ್ರದೇಶಗಳಿಗಿಂತ ಹೆಚ್ಚಿದೆ. ಇದರ ಜೊತೆಗೆ ನೀವು ಪ್ರಾಣಿಗಳಲ್ಲಿ ಆನೆ, ಇದು ಹುಲಿ, 1 ಕೊಂಬಿನ ಖಡ್ಗಮೃಗ, ಆನೆಗಳು, ಕಾಡುಕೋಣ, ಸ್ವ್ಯಾಂಪ್ ಡಿಯರ್ ಅಂದ್ರೆ ಜೌಗು ಪ್ರದೇಶದಲ್ಲಿ ಕಂಡು ಬರತಕ್ಕಂತ ಒಂದು ಚಿಗರೆ ಜಾತಿಯದ್ದು, ಮೊಸಳೆಗಳಲ್ಲಿ ಕ್ರೊಕೊಡೈಲ್ ಮತ್ತು ಘೇರಿಯಲ್ ಅಂತ ಎರಡಿದ್ದಾವೆ. ಇದ್ರ ಜೊತೆಗೆ ಬಹಳಷ್ಟು ಉಳಿದ ವರ್ಟೆಬ್ರೇಟ್ ಅಂದ್ರೆ ಕಶೇರುಕ ಪ್ರಭೇದಗಳನ್ನ ನೀವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಈ ಗ್ಯಾಂಜೆಟಿಕ್ ಪ್ಲೇನ್ ವಿಶೇಷವಾಗಿ ಹರಿಯಾಣದ ಭಾಗ, ಉತ್ತರ ಪ್ರದೇಶ, ಬಿಹಾರ ಮತ್ತು ಮತ್ತೆ ಪಶ್ಚಿಮ ಬಂಗಾಳದ ಸ್ವಲ್ಪ ಭಾಗವನ್ನ ಒಳಗೊಂಡಿರ್ತವೆ. ರೇನ್ಫಾಲ್ ಕಡಿಮೆ ಇದ್ರೂ ಕೂಡ ನೀರಾವರಿಯನ್ನು ಹೊಂದಿದೆ. ಅಲ್ಲಿ ಇಲ್ಲಿ ಹುಲ್ಲುಗಾವಲು ಇದೆ. ಸುಮಾರು 79 ಸಸ್ತನಿಗಳನ್ನ ಇಲ್ಲಿ ಗುರುತಿಸಿದ್ದಾರೆ. ಈ ಪ್ರದೇಶದಲ್ಲಿ ನೀವು ಹಲವಾರು ಜೀವ ವೈವಿಧ್ಯತೆಯ ರಕ್ಷಣೆಯನ್ನ ಮಾಡ್ತಕ್ಕಂತಹ ತಾಣಗಳನ್ನ ನೋಡ್ಬೋದು. ಅಂದ್ರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇರ್ಬೋದು, ಅಥವಾ ನ್ಯಾಷನಲ್ ಪಾರ್ಕ್ಗಳನ್ನ ಇಲ್ಲಿ ನೀವು ತುಂಬಾ ನೋಡ್ತಾ ಇದ್ದೀವಿ. ಸುಮಾರು 95% ಭೂಪ್ರದೇಶವನ್ನ ಇಲ್ಲಿ ನಾವು ಕೃಷಿಗೆ ಪರಿವರ್ತಿಸ್ಕೊಂಡು ಬಿಟ್ಟಿದ್ದೇವೆ. ಹೀಗಾಗಿ ಗಂಗಾ ನದಿಯ ಬಯಲು ಅತ್ಯಂತ ಉತ್ಕೃಷ್ಟವಾದುದರ ಜೊತೆಗೆ, ಕೃಷಿಯ ಜೊತೆಗೆ ಇಲ್ಲಿ ಹಲವಾರು ಪ್ರಾಣಿ ಮತ್ತು ಸಸ್ಯ ವರ್ಗಗಳನ್ನ ಕೂಡ
ನಾವೆಲ್ಲ ನೋಡ್ಲಿಕ್ಕೆ ಸಾಧ್ಯವಾಗಿದೆ. ನೀಲ್ಗಾಯ್, ಬ್ಲ್ಯಾಕ್ ಬಕ್, ಕೃಷ್ಣ ಮೃಗ ಅಂತ ಏನ್ ಹೇಳ್ತೀರಲ್ಲ ನೀವು, ಇದು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ, ನೀಲ್ಗಾಯ್. ಇನ್ನು ಮುಂದಿನದು ನಾರ್ತ್ ಈಸ್ಟ್ ಇಂಡಿಯಾ, ಈಶಾನ್ಯ ಭಾರತ ಅಂತ ಹೇಳ್ತೀವಿ. ಈ ಈಶಾನ್ಯ ಭಾರತ 7 ಸೋದರಿ ರಾಜ್ಯಗಳು ಅಂತ, 7 ಸಿಸ್ಟರ್ ಸ್ಟೇಟ್ಸ್ ನ ಒಳಗೊಂಡಿದೆ. ಯಾವ ಯಾವ್ದಪ್ಪ ಅದು? ಆಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾ ಮತ್ತು ಸಿಕ್ಕಿಂ. ಇಲ್ಲಿ ಸಿಕ್ಕಿಂ ಹೆಸರು ಬಂದಿಲ್ಲ. ಇದು ಕೂಡ ನಮ್ಮ ಪಶ್ಚಿಮ ಘಟ್ಟದ ಹಾಗೇನೆ ಜೀವ ವೈವಿಧ್ಯತೆಯ ಹಾಟೆಸ್ಟ್ ಹಾಟ್ಸ್ಪಾಟ್. ಬಹುಶಃ ಪಶ್ಚಿಮ ಘಟ್ಟಗಳಲ್ಲಿ ಇದ್ದದಕ್ಕಿಂತ ಹೆಚ್ಚಿನ ಜೀವ ವೈವಿಧ್ಯತೆಯನ್ನು ನೀವು ಈ ಒಂದು ಈಶಾನ್ಯ ಭಾರತದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲ ಆಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾ, ಸಿಕ್ಕಿಂ ಇವೆಲ್ಲ ಗುಡ್ಡಗಾಡು ಪ್ರದೇಶಗಳು. ಅಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಕೂಡ ಬೀಳ್ತವೆ ಅಲ್ಲಿ. ಹೀಗಾಗಿ ಜೀವ ವೈವಿಧ್ಯತೆ ಅತ್ಯಂತ ಶ್ರೀಮಂತವಾಗಿದೆ, ರಿಚೆಸ್ಟ್ ಇನ್ ಸ್ಪೀಸೀಸ್. ಜೊತೆಗೆ ಎಂಡೆಮಿಸಮ್ ಕೂಡ ಬಹಳ ಹೆಚ್ಚಿದೆ. ಈ ಒಂದು ನಾರ್ತ್ ಈಸ್ಟ್ ಇಂಡಿಯಾ ಇದು ಎಲ್ಲಿದೆ ಅಂದ್ರೆ ಇಂಡೋ ಮಲಯನ್ ಮತ್ತೆ ಇಂಡೋ ಚೈನೀಸ್ ರೀಸನ್ ಮಧ್ಯದಲ್ಲಿ ಇದೆ. ಇದು ಒಂದ್ ಕಡೆಗೆ ಹಿಮಾಲಯನ ಪರ್ವತ ತಾಗ್ತದೆ, ಅಂದ್ರೆ ಜೊತೆ ಸೇರ್ಕೊಂಡಿದೆ. ಇನ್ನೊಂದು ಕಡೆ ಇಂಡೋ ಮಲಯ, ಮತ್ತೊಂದು ಕಡೆ ಇಂಡೋ ಚೈನಾ ಲ್ಯಾಂಡ್ ಜೊತೆ ಇದು ಸಂಬಂಧವನ್ನ ಹೊಂದಿದೆ. ಸ್ಪೆಷಲಿ ಇಲ್ಲಿ ಕಾಸಿ ಹಿಲ್ಸ್ಗಳು, ಮೇಘಾಲಯದ್ದು, ಇವೆಲ್ಲ ಅತ್ಯಂತ ಜೀವ ವೈವಿಧ್ಯತೆಯ ಪ್ರಮುಖ ತಾಣಗಳು. ಬಹುಶಃ ಏಷ್ಯಾ ಖಂಡದಲ್ಲೇ ಅತ್ಯಂತ ಹೆಚ್ಚು ಜೀವ ವೈವಿಧ್ಯತೆಯನ್ನು ನೀವು ನಾರ್ತ್ ಈಸ್ಟ್ ನಲ್ಲಿ, ಅದರಲ್ಲೂ ಒಂದು ಮೇಘಾಲಯದಲ್ಲಿರ್ತಕ್ಕಂಥ ಒಂದು ಪರ್ವತ ಕಾಸಿ ಹಿಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಸ್ಯಾಹಾರಿ ಪ್ರಾಣಿಗಳನ್ನು ನೀವು ನೋಡ್ತಾ ಇದ್ದೀವಿ. ಬಹಳ ಅವುಗಳಲ್ಲಿ ಮುಖ್ಯವಾಗಿದ್ದದ್ದು ಖಡ್ಗಮೃಗಗಳು, ಕಾಡೆಮ್ಮೆಗಳು, ಆನೆ, ಜಿಂಕೆಗಳು, ಹಾಗ್ ಡಿಯರ್, ಪಿಗ್ಮಿ ಹಾಗ್, ಹಿಸ್ಪಿಡ್ ಹೇರ್. ಹಿಸ್ಪಿಡ್ ಹೇರ್ ಇದು ಒಂದು ಮೊಲದ ಇನ್ನೊಂದು ಜಾತಿ ಅಂತ ಹೇಳಬಹುದು. ಇವು ಈ ಒಂದು ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಇದೆಲ್ಲ ನೋಡಿ ನಾನು ಮಾರ್ಕ್ ಮಾಡಿದ್ದೇನೆ. ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಇದು ಈ ಪ್ರದೇಶ, ಸಿಕ್ಕಿಂ, ಇವೆಲ್ಲ ಇಲ್ಲಿ ಒಂದ್ ಕಡೆ ಇದು ಚೈನಾ ಜೊತೆ ಸೇರ್ತವೆ, ಇನ್ನೊಂದ್ ಕಡೆ ಭೂತಾನ್, ಇಲ್ಲಿ ಹಿಮಾಲಯ ಪರ್ವತಗಳು ಕೂಡ ಬರ್ತವೆ. ಹೀಗಾಗಿ ಇವೆಲ್ಲ ಒಂದು ಮೀಟಿಂಗ್ ಪಾಯಿಂಟ್, ಇವೆಲ್ಲ ಸೇರ್ತಕ್ಕಂಥ ಪಾಯಿಂಟ್ ಆದ್ರಿಂದ ಇದು ಜೀವ ವೈವಿಧ್ಯತೆಯ ಅತ್ಯಂತ ಶ್ರೀಮಂತ ತಾಣ ಅಂತ ಹೇಳ್ಬೋದು. ಭಾರತದ ಎಲ್ಲ ಈ ಜೈವಿಕ ಭೂಘಟಕಗಳಲ್ಲಿ ಅತ್ಯಂತ ಹೆಚ್ಚು ಜೀವ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥದ್ದು ಈ ನಾರ್ತ್ ಈಸ್ಟರ್ನ್ ಝೋನ್ ಅಥವಾ ಈಶಾನ್ಯ ಭಾರತ. ಸ್ಪೆಷಲಿ 350ಕ್ಕಿಂತ ಹೆಚ್ಚು ಸಸ್ತನಿಗಳು, 390ಕ್ಕಿಂತ, ಇವುಗಳಲ್ಲಿ 63% ಹೆಚ್ಚಿನ ಸಸ್ತನಿಗಳನ್ನ ನೀವು ಕೇವಲ ಅಸ್ಸಾಂನಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ. ಅಸ್ಸಾಂ ಒಂದು ರಾಜ್ಯದಲ್ಲಿ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಸುಮಾರು 15,000 ಹೂ ಬಿಡತಕ್ಕಂತಹ ಸಸ್ಯಗಳು. ಹೀಗಾಗಿ ಇಲ್ಲಿ ಸಸ್ಯ ಸಂಪದ್ಭರಿತವಾದಂತಹ ಪ್ರದೇಶ ಇದು. ಇವುಗಳಲ್ಲಿ ಕೂಡ ಅರುಣಾಚಲ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಜೀವ ವೈವಿಧ್ಯತೆ ಇದೆ. ಸುಮಾರು ಎಲ್ಲ ಸೇರಿದ್ರೆ 5,000 ಪ್ರಭೇದಗಳನ್ನು ನೋಡ್ಬೋದು. ಸಿಕ್ಕಿಂದಲ್ಲಿ ಸುಮಾರು 4,500 ಪ್ರಭೇದಗಳನ್ನ ಇಲ್ಲಿ ನೋಡ್ಲಿಕ್ಕೆ ನಿಮಗೆ ಸಾಧ್ಯವಾಗ್ತಾ ಇದ್ದಾವೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು. ಬಹಳಷ್ಟು ಅತ್ಯಂತ ಪ್ರಮುಖವಾದಂಥ ಪ್ರಾಣಿಗಳನ್ನು ನೋಡ್ಬೋದು. ಉದಾಹರಣೆಗೆ ಇಲ್ಲಿ ಗೋಲ್ಡನ್ ಲಾಂಗೂರ್ ಅಂದ್ರೆ ಚಿನ್ನದಂತೆ ಹೊಳೆಯತಕ್ಕಂಥ ವಾನರ ಪ್ರಭೇದ, ಇವೆಲ್ಲ ಇಲ್ಲಿ ನಿಮಗೆ ಕಂಡು ಬರ್ತವೆ. ಖಡ್ಗಮೃಗ ಇರ್ಬೋದು, ಹಿಸ್ಪಿಡ್ ಹೇರ್, ಇದು ನಮ್ಮ ಇದು ಏನು ಮೊಲದ ಒಂದು ಕಸಿನ್, ಪಿಗ್ಮಿ ಹಾಗ್, ಸೊ ಏನು ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಹಲೋ, ಹಾಗಾದ್ರೆ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿ ಖಡ್ಗಮೃಗಗಳು, ಹಿಸ್ಪಿಡ್ ಹೇರ್,
ಪಿಗ್ಮಿ ಹಾಗ್. ಇನ್ನು ಇಲ್ಲಿಯ ಪ್ರಾಣಿಗಳ ಬಗ್ಗೆ ವಿಚಾರ ಮಾಡಿದರೆ ಬಹಳಷ್ಟು ಮೇಯತಕ್ಕಂಥ ಪ್ರಾಣಿಗಳು. ಫೋರ್ ಹಾರ್ನ್ ಎಂಟೆಲೋಪ್, ರೈನೋಸರ್ ಅಲ್ಲ, 4 ಕೊಂಬಿನ ಚಿಗರೆಗಳು. ಗ್ವಾರ್ ಅಂದ್ರೆ ಕಾಡುಕೋಣ, ನೀರೆಮ್ಮೆ, ಕರಡಿ, ಕಾಡು ನಾಯಿ, ವೈಲ್ಡ್ ಡಾಗ್ಸ್, ಮತ್ತೆ ಭಾರತದ ಒಂದು ಜಾತಿಯ ಅಳಿಲು ಇಂಡಿಯನ್ ಜೇಂಟ್ ಸ್ಕ್ವಿರಲ್, ಟೈಗರ್, ಎಲಿಫೆಂಟ್ಸ್ ಇಲ್ಲಿ ತುಂಬಾ ಕಾಣ್ತವೆ. ವಿಶೇಷವಾಗಿ 40ಕ್ಕಿಂತ ಹೆಚ್ಚು ಸಸ್ತನಿಗಳು ಮತ್ತೆ ಅದರ್ ಉಳಿದಂತ ಮಾಂಸಾಹಾರಿ ಪ್ರಾಣಿಗಳು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣಸಿಗ್ತಾ ಇದ್ದಾವೆ. ಇದು ಡೆಕ್ಕನ್ ಪ್ಲಾಟು. ಇಲ್ಲಿ ನೋಡಿ ಹುಲಿ ಇದೆ, ಈ 4 ಹಾರ್ನ್ ಎಂಟೆಲೋಪ್ಸ್, 4 ಕೊಂಬಿನ ಚಿಗರೆಗಳು, ಆನೆ, ಇವೆಲ್ಲ ಈ ಪ್ರದೇಶದಲ್ಲಿ ಕಂಡು ಬರ್ತವೆ. ಜೊತೆಗೆ ಸ್ಪಾಟೆಡ್ ಡಿಯರ್, ಮೈ ಮೇಲೆಲ್ಲ ಚುಕ್ಕೆ ಇರತಕ್ಕಂತ ಡಿಯರ್. ಇದು ಸಾಂಬಾರ್, ಕಡ ಅಂತ ಏನ್ ಕಳಿತೀವಿ. ಜೊತೆಗೆ ನೀಲ್ಗಾಯ್, ಇವೆಲ್ಲ ಈ ಒಂದು ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತ ಪ್ರಾಣಿಗಳು ಅಂತ ಹೇಳ್ಬೋದು. ಇದಾದ ನಂತರ ನಾವು ಗ್ಯಾಂಜೆಟಿಕ್ ಪ್ಲೇನ್ ಝೋನ್ ಅಥವಾ ಗಂಗಾ ನದಿಯ ಬಯಲು. ನಿಮ್ಮೆಲ್ಲ ಗೊತ್ತಿರಬಹುದು, ಗಂಗಾ ನದಿಯ ಬಯಲು ಅತ್ಯಂತ ಫಲವತ್ತಾದದ್ದು. ಯಾಕೆ ಅಂತಂದ್ರೆ ಗಂಗಾ ನದಿ ಮತ್ತು ಅದರ ಉಪನದಿಗಳು ಹಿಮಾಲಯ ಪರ್ವತದಿಂದ ಹರಿದು ಬರುವಾಗ ಅದರ ಜೊತೆಗೆ ಉತ್ಕೃಷ್ಟವಾದಂತಹ ಮೆಕ್ಕಲು ಮಣ್ಣನ್ನು ತಮ್ಮ ಜೊತೆ ತಂದು ಈ ಒಂದು ಬಯಲಿನಲ್ಲಿ ಹರಡ್ತವೆ. ಹೀಗಾಗಿ ಇವು ಅತ್ಯಂತ ಫಲವತ್ತವಾದಂತಹ ಮಣ್ಣನ್ನು ಹೊಂದಿದೆ. ಇಲ್ಲಿ ಅಗ್ರಿಕಲ್ಚರ್ ಅಥವಾ ಕೃಷಿ ಜಮೀನು ಬಹಳ ಇದೆ. ಜೊತೆಗೆ ಎಲ್ಲ ಪ್ರದೇಶ ಹೆಚ್ಚಾಗಿ ಕೃಷಿಗೆ ಉಪಯೋಗ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಮುಖ್ಯವಾದಂತಹ ಮರಗಳು ಅಂದ್ರೆ ತೇಗ, ಸಾಲ್, ಸೀಸಮ್, ಮಹುವ, ಖೈರ ಇಂಥ ಒಂದು ಮರಗಳು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿದ್ದಾವೆ. ಇವೆಲ್ಲ ಮಾಯ್ಸ್ಟ್ ಡೆಸಿಡಿಯಸ್ ಅಂದ್ರೆ ತೇವಾಂಶ ಭರಿತ ಎಲೆ ಉದುರಿಸುವ ಕಾಡುಗಳು. ಅದೇ ರೀತಿಯಾಗಿ ಇಲ್ಲಿ ಮಾನವನ ಅಥವಾ ಜನಸಾಂದ್ರತೆ ಅಂತ ಹೇಳ್ಬೋದು, ಇದು ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ಅಷ್ಟು ಫರ್ಟೈಲ್ ಲ್ಯಾಂಡು. ಮುಖ್ಯವಾಗಿ ಹೇಳೋದಿದ್ರೆ ಎಲ್ಲಿ ಎಲ್ಲಿ ನದಿ ಹರಿಯುತ್ತದೆ, ನದಿ ಪಾತ್ರದಲ್ಲಿ ಮಾನವನ ಜನಸಂಖ್ಯೆ ಯಾವತ್ತೂ ಹೆಚ್ಚಿರ್ತದೆ. ಅದರಲ್ಲೂ ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ಏನು ಫಲವತ್ತತೆ ಹೆಚ್ಚಿರೋದ್ರಿಂದ, ಇದು ಕೃಷಿ ಜಮೀನು ಹೆಚ್ಚಿರೋದ್ರಿಂದ ಇಲ್ಲಿ ಜನಸಾಂದ್ರತೆ ಉಳಿದ ಪ್ರದೇಶಗಳಿಗಿಂತ ಹೆಚ್ಚಿದೆ. ಇದರ ಜೊತೆಗೆ ನೀವು ಪ್ರಾಣಿಗಳಲ್ಲಿ ಆನೆ, ಇದು ಹುಲಿ, 1 ಕೊಂಬಿನ ಖಡ್ಗಮೃಗ, ಆನೆಗಳು, ಕಾಡುಕೋಣ, ಸ್ವ್ಯಾಂಪ್ ಡಿಯರ್ ಅಂದ್ರೆ ಜೌಗು ಪ್ರದೇಶದಲ್ಲಿ ಕಂಡು ಬರತಕ್ಕಂತ ಒಂದು ಚಿಗರೆ ಜಾತಿಯದ್ದು, ಮೊಸಳೆಗಳಲ್ಲಿ ಕ್ರೊಕೊಡೈಲ್ ಮತ್ತು ಘೇರಿಯಲ್ ಅಂತ ಎರಡಿದ್ದಾವೆ. ಇದರ ಜೊತೆಗೆ ಬಹಳಷ್ಟು ಉಳಿದ ವರ್ಟೆಬ್ರೇಟ್ ಅಂದ್ರೆ ಕಶೇರುಕ ಪ್ರಭೇದಗಳನ್ನ ನೀವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಈ ಗ್ಯಾಂಜೆಟಿಕ್ ಪ್ಲೇನು ವಿಶೇಷವಾಗಿ ಹರಿಯಾಣದ ಭಾಗ, ಉತ್ತರ ಪ್ರದೇಶ, ಬಿಹಾರ ಮತ್ತು ಮತ್ತೆ ಪಶ್ಚಿಮ ಬಂಗಾಳದ ಸ್ವಲ್ಪ ಭಾಗವನ್ನ ಒಳಗೊಂಡಿರ್ತವೆ. ರೇನ್ಫಾಲ್ ಕಡಿಮೆ ಇದ್ರೂ ಕೂಡ ನೀರಾವರಿಯನ್ನು ಹೊಂದಿದೆ. ಅಲ್ಲಿ ಇಲ್ಲಿ ಹುಲ್ಲುಗಾವಲು ಇದೆ. ಸುಮಾರು 79 ಸಸ್ತನಿಗಳನ್ನ ಇಲ್ಲಿ ಗುರುತಿಸಿದ್ದಾರೆ. ಈ ಪ್ರದೇಶದಲ್ಲಿ ನೀವು ಹಲವಾರು ಜೀವ ವೈವಿಧ್ಯತೆಯ ರಕ್ಷಣೆಯನ್ನ ಮಾಡ್ತಕ್ಕಂತಹ ತಾಣಗಳನ್ನ ನೋಡ್ಬೋದು. ಅಂದ್ರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇರ್ಬೋದು, ಅಥವಾ ನ್ಯಾಷನಲ್ ಪಾರ್ಕ್ಗಳನ್ನ ಇಲ್ಲಿ ನೀವು ತುಂಬಾ ನೋಡ್ತಾ ಇದ್ದೀವಿ. ಸುಮಾರು 95% ಭೂ ಪ್ರದೇಶವನ್ನ ಇಲ್ಲಿ ನಾವು ಕೃಷಿಗೆ ಪರಿವರ್ತಿಸ್ಕೊಂಡು ಬಿಟ್ಟಿದ್ದೇವೆ. ಹೀಗಾಗಿ ಗಂಗಾ ನದಿಯ ಬಯಲು ಅತ್ಯಂತ ಉತ್ಕೃಷ್ಟವಾದುದರ ಜೊತೆಗೆ ಕೃಷಿಯ ಜೊತೆಗೆ
ಇಲ್ಲಿ ಹಲವಾರು ಪ್ರಾಣಿ ಮತ್ತು ಸಸ್ಯ ವರ್ಗಗಳನ್ನ ಕೂಡ ನಾವೆಲ್ಲ ನೋಡ್ಲಿಕ್ಕೆ ಸಾಧ್ಯವಾಗಿದೆ. ನೀಲ್ಗಾಯ್, ಬ್ಲ್ಯಾಕ್ ಬಕ್, ಕೃಷ್ಣ ಮೃಗ ಅಂತ ಏನ್ ಹೇಳ್ತೀರಲ್ಲ ನೀವು, ಇದು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ, ನೀಲ್ಗಾಯ್. ಇನ್ನು ಮುಂದಿನದು ನಾರ್ತ್ ಈಸ್ಟ್ ಇಂಡಿಯಾ, ಈಶಾನ್ಯ ಭಾರತ ಅಂತ ಹೇಳ್ತೀವಿ. ಈ ಈಶಾನ್ಯ ಭಾರತ 7 ಸೋದರಿ ರಾಜ್ಯಗಳು ಅಂತ, 7 ಸಿಸ್ಟರ್ ಸ್ಟೇಟ್ಸ್ ನ ಒಳಗೊಂಡಿದೆ. ಯಾವ ಯಾವ್ದಪ್ಪ ಅದು? ಆಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ ಮತ್ತು ಸಿಕ್ಕಿಂ. ಇಲ್ಲಿ ಸಿಕ್ಕಿಂ ಹೆಸರು ಬಂದಿಲ್ಲ. ಇದು ಕೂಡ ನಮ್ಮ ಪಶ್ಚಿಮ ಘಟ್ಟದ ಹಾಗೇನೆ ಜೀವ ವೈವಿಧ್ಯತೆಯ ಹಾಟೆಸ್ಟ್ ಹಾಟ್ಸ್ಪಾಟ್. ಬಹುಶಃ ಪಶ್ಚಿಮ ಘಟ್ಟಗಳಲ್ಲಿ ಇದ್ದದಕ್ಕಿಂತ ಹೆಚ್ಚಿನ ಜೀವ ವೈವಿಧ್ಯತೆಯನ್ನ ನೀವು ಈ ಒಂದು ಈಶಾನ್ಯ ಭಾರತದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲ ಆಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ, ಸಿಕ್ಕಿಂ ಇವೆಲ್ಲ ಗುಡ್ಡಗಾಡು ಪ್ರದೇಶಗಳು. ಅಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಕೂಡ ಬೀಳ್ತವೆ ಅಲ್ಲಿ. ಹೀಗಾಗಿ ಜೀವ ವೈವಿಧ್ಯತೆ ಅತ್ಯಂತ ಶ್ರೀಮಂತವಾಗಿದೆ, ರಿಚೆಸ್ಟ್ ಇನ್ ಸ್ಪೀಸೀಸ್. ಜೊತೆಗೆ ಎಂಡೆಮಿಸಮ್ ಕೂಡ ಬಹಳ ಹೆಚ್ಚಿದೆ. ಈ ಒಂದು ನಾರ್ತ್ ಈಸ್ಟ್ ಇಂಡಿಯಾ ಇದು ಎಲ್ಲಿದೆ ಅಂದ್ರೆ ಇಂಡೋ ಮಲಯನ್ ಮತ್ತೆ ಇಂಡೋ ಚೈನೀಸ್ ರೀಸನ್ ಮಧ್ಯದಲ್ಲಿ ಇದೆ. ಇದು ಒಂದ್ ಕಡೆಗೆ ಹಿಮಾಲಯನ ಪರ್ವತ ತಾಗ್ತದೆ, ಅಂದ್ರೆ ಜೊತೆ ಸೇರ್ಕೊಂಡಿದೆ. ಇನ್ನೊಂದು ಕಡೆ ಇಂಡೋ ಮಲಯ, ಮತ್ತೊಂದು ಕಡೆ ಇಂಡೋ ಚೈನಾ ಲ್ಯಾಂಡ್ ಜೊತೆ ಇದು ಸಂಬಂಧವನ್ನ ಹೊಂದಿದೆ. ಸ್ಪೆಷಲಿ ಇಲ್ಲಿ ಕಾಸಿ ಹಿಲ್ಸ್ಗಳು, ಮೇಘಾಲಯದ್ದು, ಇವೆಲ್ಲ ಅತ್ಯಂತ ಜೀವ ವೈವಿಧ್ಯತೆಯ ಪ್ರಮುಖ ತಾಣಗಳು. ಬಹುಶಃ ಏಷ್ಯಾ ಖಂಡದಲ್ಲೇ ಅತ್ಯಂತ ಹೆಚ್ಚು ಜೀವ ವೈವಿಧ್ಯತೆಯನ್ನ ನೀವು ನಾರ್ತ್ ಈಸ್ಟ್ ನಲ್ಲಿ, ಅದರಲ್ಲೂ ಒಂದು ಮೇಘಾಲಯದಲ್ಲಿರ್ತಕ್ಕಂಥ ಒಂದು ಪರ್ವತ ಕಾಸಿ ಹಿಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಸ್ಯಾಹಾರಿ ಪ್ರಾಣಿಗಳನ್ನು ನೀವು ನೋಡ್ತಾ ಇದ್ದೀವಿ. ಬಹಳ ಅವುಗಳಲ್ಲಿ ಮುಖ್ಯವಾಗಿದ್ದದ್ದು ಖಡ್ಗಮೃಗಗಳು, ಕಾಡೆಮ್ಮೆಗಳು, ಆನೆ, ಜಿಂಕೆಗಳು, ಹಾಗ್ ಡಿಯರ್, ಪಿಗ್ಮಿ ಹಾಗ್, ಹಿಸ್ಪಿಡ್ ಹ್ಯಾರ್. ಹಿಸ್ಪಿಡ್ ಹ್ಯಾರ್ ಇದು ಒಂದು ಮೊಲದ ಇನ್ನೊಂದು ಜಾತಿ ಅಂತ ಹೇಳ್ಬೋದು. ಇವು ಈ ಒಂದು ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಇದೆಲ್ಲ ನೋಡಿ ನಾನು ಮಾರ್ಕ್ ಮಾಡಿದ್ದೇನೆ. ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರ, ಮೇಘಾಲಯ, ಇದು ಈ ಪ್ರದೇಶ ಸಿಕ್ಕಿಂ. ಇವೆಲ್ಲ ಇಲ್ಲಿ ಒಂದ್ ಕಡೆ ಇದು ಚೈನಾ ಜೊತೆ ಸೇರ್ತವೆ, ಇನ್ನೊಂದ್ ಕಡೆ ಭೂತಾನ್, ಇಲ್ಲಿ ಹಿಮಾಲಯ ಪರ್ವತಗಳು ಕೂಡ ಬರ್ತವೆ. ಹೀಗಾಗಿ ಇವೆಲ್ಲ ಒಂದು ಮೀಟಿಂಗ್ ಪಾಯಿಂಟ್, ಇವೆಲ್ಲ ಸೇರ್ತಕ್ಕಂಥ ಪಾಯಿಂಟ್. ಆದ್ರಿಂದ ಇದು ಜೀವ ವೈವಿಧ್ಯತೆಯ ಅತ್ಯಂತ ಶ್ರೀಮಂತ ತಾಣ ಅಂತ ಹೇಳ್ಬೋದು. ಭಾರತದ ಎಲ್ಲ ಈ ಜೈವಿಕ ಭೂ ಘಟಕಗಳಲ್ಲಿ ಅತ್ಯಂತ ಹೆಚ್ಚು ಜೀವ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥದ್ದು ಈ ನಾರ್ತ್ ಈಸ್ಟರ್ನ್ ಝೋನ್ ಅಥವಾ ಈಶಾನ್ಯ ಭಾರತ. ಸ್ಪೆಷಲಿ 350ಕ್ಕಿಂತ ಹೆಚ್ಚು ಸಸ್ತನಿಗಳು, 390ಕ್ಕಿಂತ, ಇವುಗಳಲ್ಲಿ 63% ಹೆಚ್ಚಿನ ಸಸ್ತನಿಗಳನ್ನ ನೀವು ಕೇವಲ ಅಸ್ಸಾಂನಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ. ಅಸ್ಸಾಂ ಒಂದು ರಾಜ್ಯದಲ್ಲಿ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಸುಮಾರು 15,000 ಹೂ ಬಿಡತಕ್ಕಂತಹ ಸಸ್ಯಗಳು. ಹೀಗಾಗಿ ಇಲ್ಲಿ ಸಸ್ಯ ಸಂಪದ್ಭರಿತವಾದಂತಹ ಪ್ರದೇಶ ಇದು. ಇವುಗಳಲ್ಲಿ ಕೂಡ ಅರುಣಾಚಲ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಜೀವ ವೈವಿಧ್ಯತೆ ಇದೆ. ಸುಮಾರು ಎಲ್ಲ ಸೇರಿದ್ರೆ 5,000 ಪ್ರಭೇದಗಳನ್ನು ನೋಡ್ಬೋದು. ಸಿಕ್ಕಿಂದಲ್ಲಿ ಸುಮಾರು 4,500 ಪ್ರಭೇದಗಳನ್ನ ಇಲ್ಲಿ ನೋಡ್ಲಿಕ್ಕೆ ನಿಮಗೆ ಸಾಧ್ಯವಾಗ್ತಾ ಇದೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು ಬಹಳಷ್ಟು ಅತ್ಯಂತ ಪ್ರಮುಖವಾದಂಥ ಪ್ರಾಣಿಗಳನ್ನು ನೋಡ್ಬೋದು. ಉದಾಹರಣೆಗೆ ಇಲ್ಲಿ ಗೋಲ್ಡನ್ ಲಾಂಗೂರ್ ಅಂದರೆ ಚಿನ್ನದಂತೆ ಹೊಳೆಯತಕ್ಕಂಥ ವಾನರ ಪ್ರಭೇದ, ಇವೆಲ್ಲ ಇಲ್ಲಿ ನಿಮಗೆ ಕಂಡು ಬರ್ತವೆ. ಖಡ್ಗಮೃಗ ಇರ್ಬೋದು, ಹಿಸ್ಪಿಡ್ ಹ್ಯಾರ್, ಇದು ನಮ್ಮ ಇದು ಏನು ಮೊಲದ ಒಂದು ಕಸಿನ್, ಪಿಗ್ಮಿ ಹಾಗ್. ಸೊ ಏನು ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಹಲೋ, ಹಾಗಾದ್ರೆ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿ
ಖಡ್ಗಮೃಗಗಳು, ಹಿಸ್ಪಿಡ್ ಹೇರ್, ಪಿಗ್ಮಿ ಹಾಗ್, ಇನ್ನೂ ಹಲವಾರು ಪ್ರಾಣಿಗಳನ್ನ ನೀವು ನೋಡ್ಬೋದು. ಖಡ್ಗಮೃಗ, ಎಲಿಫೆಂಟ್ಸ್, ಇದು ಮಾರ್ಬಲ್ ಕ್ಯಾಟ್ ಅಂತ ಹೇಳ್ತಾರೆ. ನೋಡಿ, ಇದನ್ನು ನೋಡಿದರೆ ಇದು ಇಲ್ಲಿ ಮಾತ್ರ ಕಾಣ್ತಾ ಇದೆ. ಜೊತೆಗೆ ಟೈಗರ್, ಚಿರತೆ, ಬೇರೆ ಬೇರೆ ರೀತಿಯಾದಂತಹ ಚಿರತೆಗಳು, ಕ್ಲೌಡೆಡ್ ಲೆಪಾರ್ಡ್, ಇದು ಕ್ಲೌಡೆಡ್ ಲೆಪಾರ್ಡ್, ಇದು ಮಾರ್ಬಲ್ ಕ್ಯಾಟ್. ಇದನ್ನೆಲ್ಲ ಈ ಪ್ರದೇಶದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇದು ಮತ್ತೆಲ್ಲೂ ಕಾಣೋದಿಲ್ಲ. ಹೀಗಾಗಿ ಹೆಚ್ಚಿನವು ಇಲ್ಲಿ ಎಂಡಮಿಕ್ ಪ್ಲಾಂಟ್ಗಳೇ ಆಗಿರ್ತವೆ, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇನ್ನು ಮುಂದಿನದು 9ನೆಯ ಜೈವಿಕ ಭೂಘಟಕ ನಮ್ಮ ನಡುಗಡ್ಡೆಗಳು. ಹಲವಾರು ನಡುಗಡ್ಡೆಗಳಿದ್ದಾವೆ, ಆದರೆ 2 ಮುಖ್ಯವಾದಂಥ ನಡುಗಡ್ಡೆಗಳ ಗುಂಪು, ಒಂದು ಲಕ್ಷದ್ವೀಪ, ಇನ್ನೊಂದು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್. ಇವು ಕೂಡ ಒಂದು ಹಾಟ್ಸ್ಪಾಟ್. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಇದು ಏನು ಬೇ ಆಫ್ ಬೆಂಗಾಲ್ ಇದೆ, ಲಕ್ಷದ್ವೀಪ ಐಲ್ಯಾಂಡ್ಗಳು ನಮ್ಮ ಅರಬ್ಬಿ ಸಮುದ್ರದಲ್ಲಿದೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗಳು ಸಪರೇಟ್ ಐಲ್ಯಾಂಡ್ಗಳು. ಇಲ್ಲಿ ಮಧ್ಯದಲ್ಲಿ ಶಾಲೋ ವಾಟರ್, ಅಂದ್ರೆ ತುಂಬಾ ಆಳವಾದ ನೀರಿಲ್ಲ. ಅಂಡ್ ಈ ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ಹೆಚ್ಚಿರೋದು ಸಸ್ಯ ಮತ್ತು ಪ್ರಾಣಿಗಳು. ಸುಮಾರು ಅಕಾರನ್ ಮೌಂಟ್ ಪರ್ವತ ಪ್ರದೇಶ, ಮಯನ್ಮಾರ್ನಿಂದ ಅಲ್ಲಿರ್ತಕ್ಕಂಥ ಪ್ರಾಣಿ ಸಸ್ಯದ ವರ್ಗದ ಜೊತೆಗೆ ಇವು ಸಾಮ್ಯತೆಯನ್ನ ಹೊಂದಿದೆ. ಇಲ್ಲಿ ಇರ್ತಕ್ಕಂಥದ್ದು ಕೂಡ ಟ್ರಾಪಿಕಲ್ ರೈನ್ ಫಾರೆಸ್ಟ್, ಉಷ್ಣವಲಯದ ಮಳೆ ಕಾಡುಗಳು. ಇವು ಮುಖ್ಯ ಭೂಪ್ರದೇಶದ ಮೇನ್ ಲ್ಯಾಂಡ್ ಇಂದ ದೂರವಾಗಿದ್ದಾವೆ. ಅದರ ಜೊತೆಗೆ ಮಧ್ಯದಲ್ಲಿ ವಿಸ್ತಾರವಾದಂತಹ ಸಾಗರ ಹರಡಿಕೊಂಡಿರೋದ್ರಿಂದ ಇಲ್ಲಿ ಕೂಡ ಎಂಡಮಿಸಮ್ ತುಂಬಾ ಹೆಚ್ಚಿದೆ. ಸಸ್ತನಿಗಳ ಸಂಖ್ಯೆ ಕಡಿಮೆ ಇದೆ, ಆದರೆ ಕೆಲವೊಂದು ವಿಶಿಷ್ಟವಾದಂತಹದ್ದು ಇಲ್ಲಿ ಕಾಣಲಿಕ್ಕೆ ವಿಶೇಷವಾಗಿ ಹೇಳಬೇಕು ಅಂದ್ರೆ ನಿಕೋಬಾರ್ ಮಂಗಗಳು, ಟ್ರೀ ಶೃಗಳು, ನಿಕೋಬಾರ್ ಹಾರ್ನ್ ಬಿಲ್ಗಳು, ಸಾಲ್ಟ್ ವಾಟರ್ ಉಪ್ಪು ನೀರಿನಲ್ಲಿ ಕಾಣಿಸ್ತಕ್ಕಂಥ ಮೊಸಳೆಗಳು, ಇವು ಇಲ್ಲಿ ಮಾತ್ರ ಕಾಣ್ತವೆ. ಇದರ ಜೊತೆಗೆ ಡಾಲ್ಫಿನ್ಗಳು, ತಿಮಿಂಗಿಲಗಳು, ಹವಳದ ದ್ವೀಪಗಳು, ಮೀನುಗಳು ದೊಡ್ಡ ಪ್ರಮಾಣದಲ್ಲಿ ಮತ್ತೆ ವೈವಿಧ್ಯತೆಯಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಬರ್ತವೆ. ಇದು ಸುಮಾರು 2200ಕ್ಕಿಂತ ಹೆಚ್ಚು ಹೂ ಬಿಡುವ ಸಸ್ಯಗಳ ಪ್ರಭೇದವನ್ನ ಇಲ್ಲಿ ಗುರುತಿಸಿದ್ದಾರೆ. ಪ್ರಾಣಿಗಳಲ್ಲಿ ಸುಮಾರು 58 ಸಸ್ತನಿಗಳ ಪ್ರಭೇದಗಳು, 242 ಪಕ್ಷಿ ಪ್ರಭೇದಗಳು, ಮತ್ತೆ 83ಕ್ಕಿಂತ ಹೆಚ್ಚು ರೆಪ್ಟೈಲ್ಸ್ ಅಂದ್ರೆ ಹಲ್ಲಿ ಮತ್ತು ಹಾವುಗಳ ಪ್ರಭೇದಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ 10 ಪ್ರಭೇದಗಳು ಉಭಯವಾಸಿಗಳು, ಕಪ್ಪೆಯ ಜಾತಿಗೆ ಸೇರಿದವು. 750 ಪ್ರಭೇದಗಳ ಮೀನುಗಳು, ಸುಮಾರು 326ಕ್ಕಿಂತ ಹೆಚ್ಚು ಕೋರಲ್ಸ್ ಅಥವಾ ಹವಳದ ಪ್ರಭೇದಗಳು, ಮತ್ತೆ ಸ್ಪಾಂಜಸ್, 941ಕ್ಕಿಂತ ಹೆಚ್ಚು ಮೃದ್ವಂಗಿಗಳು, ಏನು ಶಂಖ, ಚಿಪ್ಪು ಇವೆಲ್ಲ ಬರ್ತವಲ್ಲ, 1500ಕ್ಕಿಂತ ಹೆಚ್ಚು ಕೀಟ ಪ್ರಭೇದಗಳನ್ನ ಇಲ್ಲಿ ಈಗಾಗಲೇ ಗುರುತಿಸಿದ್ದಾರೆ. ಅಲ್ಲಿ ಇರೋದು ಮತ್ತು ಹೆಚ್ಚಿರ್ಬೋದು, ಈಗಾಗಲೇ ನಾನು ಹೇಳಿದೆ. ನಾವು ಗುರುತಿಸಿದ್ದನ್ನ ಹೇಳಿದಾಗ ಇವಿಷ್ಟಿದೆ. ಇಲ್ಲಿ ವಿಶೇಷವಾಗಿ ಕಾಣೋದು ಅಂದ್ರೆ ನಮಗೆ ಡುಗಾಂಗ್, ಪಾಮ್ ಸಿವಿಟ್, ಬಾರ್ಕಿಂಗ್ ಡಿಯರ್, ವಾಟರ್ ಮಾನಿಟರ್ ಲಿಸಾರ್ಡ್ ಅಂತ ಹೇಳ್ತಾರೆ. ಇದು ಒಂದು ಆಮೆ, ಲೆದರ್ ಬ್ಯಾಕ್ ಟರ್ಟಲ್. ಆಮೇಲೆ ಅಂಡಮಾನ್ ಬ್ಯಾಂಡೆಡ್ ಕ್ರೇಟ್, ಇದು ಒಂದು ಹಾವು. ಇದು ಇಲ್ಲಿ ಕಾಣಿಸ್ತಕ್ಕಂಥ ವಿಶಿಷ್ಟವಾದಂತಹ ಪ್ರಾಣಿ. ಜೊತೆಗೆ ಸಾಲ್ಟ್ ವಾಟರ್ ಕ್ರೊಕೊಡೈಲ್, ಇವು ಉಪ್ಪು ನೀರಿನಲ್ಲಿ ಇರ್ತಕ್ಕಂಥ ಮೊಸಳೆಗಳು. ಅಂಡಮಾನ್ ಹಂದಿಗಳು, ಇವೆಲ್ಲ ಈ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ವಿಶಿಷ್ಟವಾದಂತಹ ಪ್ರಾಣಿ. ಕೊನೆಯದು
ನಮ್ಮ ಜೈವಿಕ ಭೂಪ್ರದೇಶದಲ್ಲಿ ಕರಾವಳಿ ಪ್ರದೇಶ ಅಥವಾ ಕೋಸ್ಟ್. ಭಾರತ ಸುಮಾರು 7,000 ಕಿಲೋಮೀಟರ್ಗಳಷ್ಟು ವಿಸ್ತಾರವಾದಂತಹ ಕರಾವಳಿಯನ್ನು ಹೊಂದಿದೆ. ಇಲ್ಲಿ ಇರ್ತಕ್ಕಂಥ ಮುಖ್ಯವಾದ್ದು ಅಂತಂದ್ರೆ ಮ್ಯಾಂಗ್ರೂವ್ಸ್ ಅಥವಾ ಕಾಂಡ್ಲವನಗಳು. ಅಂದ್ರೆ ಎಲ್ಲಿ ನದಿ ಸಮುದ್ರವನ್ನು ಸೇರ್ತವೋ ಅಂತ ಮುಖಜ ಭೂಮಿಯಲ್ಲಿ ಇರತಕ್ಕಂಥ ಒಂದು ಮರಗಳನ್ನ ಅಥವಾ ಸಸ್ಯವರ್ಗವನ್ನು ನಾವು ಮ್ಯಾಂಗ್ರೂವ್ಸ್ ಅಂತ ಕರಿತೀವಿ. ಇವು ವಿಶಿಷ್ಟವಾದಂಥದ್ದು. ಇವುಗಳ ಬೇರು ನೀರಿನಿಂದ ಮೇಲೆ ಬಂದಿರ್ತವೆ, ಭೂಮಿಯಿಂದ ಮೇಲೆ ಬಂದಿರ್ತವೆ. ಉದಾಹರಣೆಗೆ ನೀವು ಇಲ್ಲಿ ಈ ಮ್ಯಾಂಗ್ರೂವ್ಗಳನ್ನ, ಕಾಂಡವ ಸಸ್ಯಗಳನ್ನು ನೋಡಬೇಕು ಅಂತಂದ್ರೆ ಇಲ್ಲಿ ಹತ್ತಿರದಲ್ಲಿ ನಿಮಗೆ ಅಳವೆ ಕೊಡೆ ಹೋಗುವ ಮೊದಲೇ ಏನಲ್ಲ ಒಂದಿಷ್ಟು ಗದ್ದೆ ಇದೆಯಲ್ಲ, ಅಲ್ಲಿ ಒಂದು ವಿಶಿಷ್ಟವಾದಂತಹ ಸಸ್ಯವರ್ಗವನ್ನು ನೋಡಿರ್ಬೋದು ರೋಡ್ ಸೈಡ್ಗೆ, ಅಲ್ಲಿ ಅದನ್ನು ಕಾಣ್ತೀರಿ. ಅಥವಾ ನೀವು ಸ್ವಲ್ಪ ಮುಂದ್ಗಡೆ ಹೋದ್ರೆ ಈ ನುಷಿಕೋಟೆ, ಹಿರೇಗುತ್ತಿ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣ್ತೀರಿ. ಮಾಸೂರ್ಗಳ ಗಜನಿಗಳಲ್ಲಿ ಕಂಡು ಬರ್ತವೆ. ಇದು ಕರಾವಳಿ ಪ್ರದೇಶ ಆದ್ದರಿಂದ ಮರಳಿನಿಂದ ಕೂಡಿದಂತ ಬೀಚ್ಗಳು, ವಿಶೇಷವಾಗಿ ಮರಗಳಿರೋದು ಅಲ್ಲಿ ಗಾಳಿ ಮರ ಇರ್ಬೋದು, ಅಥವಾ ಹೊನ್ನೆ ಮರ ಇರ್ಬೋದು, ಅಥವಾ ಪ್ಯಾಂಡಾನಸ್ ಏನ್ ನೀವು ಹಸೆ ಎಲ್ಲ ಮಾಡ್ತಿರಲ್ಲ, ನೇತಿದ್ರಲ್ಲ, ಮತ್ತೆ ಚಾಪೆ ನೀವು ಜಾತಿಯ ಎಲೆ ಇರ್ತಕ್ಕಂಥ ಗಿಡಗಳು, ಮಡ್ ಫ್ಲಾಟ್ಗಳು. ಈ ಬೀಚ್ ನಲ್ಲಿ ಕೆಲವೊಮ್ಮೆ ಮಣ್ಣಿನಿಂದ ಸೇರಿದಂತ ಜೌಗು ಪ್ರದೇಶ. ಕೆಲವೊಮ್ಮೆ ನೀವು ಈ ಕೋಸ್ಟಲ್ ಲೈನ್ ನಲ್ಲಿ ಹವಳಗಳನ್ನ ಮತ್ತು ಹವಳದ ದ್ವೀಪಗಳಿರ್ಬೋದು, ಅಥವಾ ದೊಡ್ಡ ದೊಡ್ಡ ರಾಕ್ಸ್ ಗಳನ್ನ ಕೂಡ ಕಾಣಬಹುದು. ಇಲ್ಲಿ ಕಾಣ್ತಕ್ಕಂಥ ಅನಿಮಲ್ಸ್ ವಿಶೇಷವಾಗಿ ಡುಗಾಂಗ್, ಹಂಪ್ ಬ್ಯಾಕ್ ಡಾಲ್ಫಿನ್, ಅಂದ್ರೆ ಬೆನ್ನು ಗೂಡಾಗಿರ್ತಕ್ಕಂಥ ಡಾಲ್ಫಿನ್ಗಳು, ಟರ್ಟಲ್ಗಳು, ವಿಶೇಷವಾಗಿ ಒಲಿವ್ ರಿಡ್ಲಿ ಟರ್ಟಲ್ಗಳು ಇಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇಂಡಿಯಾದ ಕೋಸ್ಟಲ್ ಲೈನ್ ನಲ್ಲಿ ಸುಮಾರು 6,000 ಕಿಲೋಮೀಟರ್ ಅಂತ ಹೇಳಿದ್ದೇನೆ. ಇಲ್ಲಿ ವಿಶೇಷವಾಗಿ ನಿಮಗೆ ಏನು ಈ ಒಂದು ಕೋರಲ್ ರೀಫ್ಸ್, ಹವಳದ ದಿಣ್ಣೆಗಳು ಮತ್ತೆ ಕಾಂಡ್ಲ ಮರಗಳು, ಕಾಂಡ್ಲ ಅರಣ್ಯಗಳನ್ನ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದ್ದೀವಿ. ಸ್ಪೆಷಲಿ ಇಲ್ಲಿಯ ಮಣ್ಣು ಫಲವತ್ತಾಗಿರೋದ್ರಿಂದ ವಿಶೇಷವಾಗಿ ಭತ್ತ ಮತ್ತು ತೆಂಗಿನಕಾಯಿ ಬೆಳೆಗೆ ಹೆಸರುವಾಸಿಯಾಗಿದೆ ಈ ಪ್ರದೇಶ. ನೋಡಿ, ಹಂಪ್ ಬ್ಯಾಕ್ ಡಾಲ್ಫಿನ್ ಅಂತ ನೋಡಿದ್ರೆ ಬೆನ್ನು ಹೇಗೆ ಗೂಡಾಗಿದೆ ಅಂತ. ಅದೇ ರೀತಿಯಾಗಿ ಸಾಫ್ಟ್ ಶೆಲ್ಡ್, ಈ ಶೆಲ್ಲು ಆಮೆಗಳಲ್ಲಿ ಹೆಚ್ಚಿನದೆಲ್ಲ ಗಟ್ಟಿಯಾಗಿರ್ತವೆ, ಅದರಿಂದ ಸಾಫ್ಟ್ ಶೆಲ್ಲಿನ ಆಮೆಗಳನ್ನ ಕೂಡ ಇಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಜೊತೆಗೆ ಡುಗಾಂಗು, ಪಾಮ್ ಸಿವಿಟ್ಟು ಇವೆಲ್ಲ ಇಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯತೆ. ಇವು 10 ಜೈವಿಕ ಭೂ ಘಟಕಗಳನ್ನು ಭಾರತದ್ದು ಆಗಿದೆ. ಇವುಗಳ ಬಗ್ಗೆ ನಾವು ಹಲೋ ಒಂದೇ ಸರಿ ಕಟ್ ಆಯ್ತು, 1 ನಿಮಿಷ. ಹಲೋ, ಕೇಳ್ತಾ ಇದೆಯಾ? ಕೇಳ್ತಾ ಇತ್ತಾ ಹೇಳಿ. ಹಲೋ ಪದ್ಮಶ್ರೀ, ಕೇಳ್ತಾ ಇದೆಯಾ? ಹಲೋ, ಕೇಳ್ತಾ ಇದೆಯಾ? ಹಲೋ ಪದ್ಮಶ್ರೀ, ಮಹಿಮಾ, ಕೇಳಿಸ್ತಾ ಇದೆಯಲ್ವಾ? ಅದೇ ಈ 10 ಇದಾದ ನಂತರ ಒಂದ್ಸರಿ ಸ್ವಿಚ್ ಆಫ್ ಆಯ್ತು, ಅದಕ್ಕಾಗಿ ಸ್ವಲ್ಪ ಮಧ್ಯದಲ್ಲಿ ಕನೆಕ್ಷನ್ ಅಷ್ಟು ಕೇಳಿದೆ ಅಲ್ವಾ? 10 ಜೈವಿಕ ಭೂಘಟಕಗಳು ಕರಾವಳಿ ಪ್ರದೇಶದವರೆಗೆ. ಇನ್ನು ಇದರ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಯಾವ್ದಾದ್ರು ಅರ್ಥ ಆಗಿಲ್ವಾ? ಅರ್ಥ ಆಗಿದೆಯಾ? ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ಕ್ವಶನ್ ಬ್ಯಾಂಕ್ ಅನ್ನ ರೆಡಿ ಮಾಡಿದ್ದೇನೆ. ಅದನ್ನ ನೀವು ಯಾಕೆ ತುಂಬಾ ಪೇಜ್ ಇದೆ, ಅದನ್ನ ನಾನು ಆನ್ಲೈನ್ ಕಳಿಸೋದು ಕಷ್ಟ ಆಗತ್ತೆ. ನೀವು ಇಲ್ಲಿ ಬಂದಾಗ ಅದನ್ನ ನಿಮ್ಗೆ ಕೊಡ್ತೇವೆ. ಹೆಚ್ಚಾಗಿ 17th ಇಂದ ಕಾಲೇಜ್ ಸ್ಟಾರ್ಟ್ ಆಗ್ಬೋದು ಅಂತ ಇದೆ.
ದೀಪಾವಳಿಯ ನಂತರ ಆವಾಗ ನೀವು ಕೊಟ್ಟು ಆಮೇಲೆ ಅದನ್ನ ನೀವು ಓದ್ಕೊಳ್ಳಿ ಅಥವಾ ಜೆರಾಕ್ಸ್ ಮಾಡ್ಕೊಳ್ಳಿ ಏನಾದ್ರು